ನಮಸ್ಕಾರ ವೀಕ್ಷಕರೇ, ಆರೋಗ್ಯ ರಹಸ್ಯ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಗೆ ಬರುವ ಸಂಕಟಗಳನ್ನು ನಾವು ನಗುನಗುತ್ತಾ ನಾಶಪಡಿಸಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶುಭ ಸಮಯದಂದು ಶುಭವಾಗಿರ್ತಕ್ಕಂಥ ವಿಚಾರವನ್ನು ತಿಳಿಸ್ಕೊಡೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಶ್ರೀಮನ್ ಶ್ರೀ ಪುರುಷೋತ್ತಮ ದೇಶಿ ಗುರುಗಳು. ಬನ್ನಿ ವೀಕ್ಷಕರೇ, ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಗಳೇ, ದಾಂಪತ್ಯ ಅಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ಒಂದು ಭಯ ಸೃಷ್ಟಿಯಾಗುವಂತಹ ಒಂದು ವಿಚಾರ ಬರ್ತಾ ಇದೆ ಗುರುಗಳೇ. ಅಂದರೆ ದಾಂಪತ್ಯ ಅನ್ನುವಂಥ ಶುರುವಾಗೋದಕ್ಕಿಂತ ಮುಂಚೆನೇ ಸರಿ ಹೋಗುತ್ತಾ ಹೋಗಲ್ವಾ ಅನ್ನುವಂಥದ್ದು ಇರುತ್ತೆ ಗುರುಗಳೇ. ಈ ರೀತಿ ದಾಂಪತ್ಯ ಅನ್ನುವಂಥದ್ದಕ್ಕೆ ಭಯ ಪಡುವಂಥ ಪರಿಸ್ಥಿತಿಗೆ ಶತ್ರು ಆದರೂ ಯಾರು ಗುರುಗಳೇ? ಹರಿ ಓಂ ಶ್ರೀ ಗುರುಭ್ಯೋ ನಮಃ. ದಾಂಪತ್ಯದ ಮಧ್ಯದಲ್ಲಿ ಶತ್ರು ಯಾರಿರ್ತಾರೆ? ಅತ್ತೆನ ಮಾವನ ಅಂತ ಅನ್ಕೋತೀವಿ. ಅಲ್ವಲ್ಲ, ಅದು ಯಾವುದೂ ಅಲ್ಲ. ಕುಟುಂಬದ ಶತ್ರುಗಳಲ್ಲ. ಗಂಡ ಹೆಂಡತಿ ಮಧ್ಯೆ ಇರತಕ್ಕಂಥ ಶತ್ರು ಯಾವುದು ಅಂತ ತಿಳ್ಕೋಬೇಕು. ಗಂಡ ಹೆಂಡತಿ ಮಧ್ಯೆ ಶತ್ರು ಯಾರು ಇದ್ರೆ ಅವರೇ ಇಲ್ಲ, ಗಂಡ ಇರಬೇಕು ಇಲ್ಲ ಹೆಂಡತಿ ಇರಬೇಕು ಅಲ್ಲ. ಇವ್ರ ಮಧ್ಯೆ ಒಂದು ಶತ್ರು ಇರ್ತಾರೆ, ಅವರಿಬ್ರು ಬಿಟ್ಟು ಬೇರೆ ಇರ್ತಾರೆ, ಬೇರೆ ಶತ್ರು ಇರ್ತಾರೆ, ಅವರಲ್ಲೇ ಇರ್ತಾರೆ. ಅದು ಅವ್ರಿಗೆ ಗೊತ್ತಿರಲ್ಲ. ಅವರಲ್ಲೇ ಇರ್ತಾರೆ, ಅವ್ರಿಗೆ ಗೊತ್ತಿರಲ್ಲ. ಗಂಡ ಹೆಂಡತಿಯಲ್ಲೇ ಶತ್ರು ಇರ್ತಾರೆ. ಯಾವುದದು ಅಂದರೆ ಯಾವುದಿರಬಹುದು ಅಂತಕ್ಕಂಥದ್ದಕ್ಕೆ ತುಂಬ ತುಂಬ ನೇರ ಹೇಳೋದು ಅಂದರೆ ದ್ವೇಷ. ದ್ವೇಷ ಅದು ಕಾಣದೇ ಇರೋ ದ್ವೇಷ. ಅವ್ರಿಗೆ ಗೊತ್ತಿಲ್ಲದೆ ಇರತಕ್ಕಂಥ ಶತ್ರು, ಹಾಗುರುಗಳೇ, ಕಾಣದೇ ಇರತಕ್ಕಂಥದ್ದೇ ಒಂದು ವಿಚಾರ ಇರ್ತಕ್ಕಂಥದ್ದು ದ್ವೇಷ. ಕಾಣಿಸುತ್ತೆ ದ್ವೇಷ? ಕಾಣಿಸಲ್ಲ. ಇಲ್ಲ ಗುರುಗಳೇ. ಯಾವುದದು ದ್ವೇಷ ಅಂದರೆ ಅದು ತಪ್ಪಲ್ಲ. ಗಂಡ ಹೆಂಡತಿಗೆ ದ್ವೇಷ ಇರಬೇಕು, ಆದರೆ ದ್ವೇಷದ ಥರ ಇರಬಾರ್ದು. ದ್ವೇಷ ಇರಬೇಕು, ದ್ವೇಷದ ಥರ ಇರಬಾರ್ದು. ಅದು ಹೇಗೆ ಗುರುಗಳೇ? ಆಕರ್ಷಣೆ, ಗಂಡು ಹೆಣ್ಣಿನ ನಡುವೆ ಇರುವ ಆಕರ್ಷಣೆಯೇ ದ್ವೇಷ. ಆಕರ್ಷಣೆಯೇ ದ್ವೇಷ. ಏನು ಅಂದರೆ ನಾನು ಮಾಡ್ಕೊಂಡಾಗ ಏನೋ ಅನ್ಕೊಂಡೆ, ಇದೇನೋ ಹಿಂಗೈತೆ, ನಾನು ಅನ್ಕೊಂಡಂಗೆ ಏನೋ ನಡೀತಾ ಇಲ್ಲ. ಇದೆಲ್ಲ ಮ್ಯಾಥಮೆಟಿಕ್ಸ್ ಒಳಗಡೆ ನಡೀತಾ ಇರೋದು. ಹೌದಾ? ಈ ದ್ವೇಷ ಹೌದಾ ಅಲ್ವಾ? ಗುರುಗಳೇ, ಹಿಂಗೆ ಇದು ಮುಂದೆ ಅಂದರೆ ಇದು ಯಾಕೆ ಬರಬೇಕು? ಯಾಕೆ ಬರಬೇಕು? ಶಾಶ್ವತವಾಗಿ ಇರಬೇಕು. ಯಾಕೆ ಬರಬೇಕು ಈ ದ್ವೇಷ ಗಂಡು ಹೆಣ್ಣಿನ ಮಧ್ಯೆ? ಬಟ್ ಗಂಡನಿಗೂ ಹೇಳೋಕ್ಕಾಗಲ್ಲ, ಹೆಂಡತಿಗೂ ಹೇಳೋಕ್ಕಾಗಲ್ಲ. ಹೌದು, ಇಬ್ಬರಲ್ಲೂ ಮನಸ್ಸಲ್ಲಂತೂ ಇರುತ್ತೆ. ಯಾಕೆಂದರೆ ಅವರು ಮ್ಯಾಚಿಂಗ್ ಆಗಲ್ಲ. ನಾನು ಅಂದ್ಕೊಂಡಂಗೆ ನನ್ನ ಗಂಡ ಇಲ್ಲ, ನಾನು ಅಂದ್ಕೊಂಡಂಗೆ ನನ್ನ ಹೆಂಡತಿ ಇಲ್ಲ. ಅದ್ರಲ್ಲಿ ಇಬ್ಬರೂ ಇರ್ಬೋದು, ಅದ್ರಲ್ಲಿ ಇಬ್ಬರಲ್ಲಿ ಯಾರು ಒಬ್ಬರು ಇರ್ಬೋದು. ನಿರೀಕ್ಷೆಗೆ ತಕ್ಕಂತೆ ಸಿಕ್ಕಿಲ್ಲ, ಆಗಿಲ್ಲ ಅಂದಾಗ ಸಹಜ ಗುರುಗಳೇ. ಸಾಧ್ಯನೇ ಇಲ್ಲ. ಅಂದರೆ ಸಹಜ ಅಂತ ಕಾಮನ್ ಆಗಿ ಎಲ್ರಿಗೂ ಹೇಳೋದು ಇರುತ್ತೆ ಅಂತ ಅಲ್ಲ ಗುರುಗಳೇ. ಈಗ ಮದುವೆ ಅಂತ ಅಂದಮೇಲೆ ಎಲ್ರಿಗೂ ಅವ್ರವ್ರದ್ದೇ ಆದಂಥ ಕನಸಿರುತ್ತೆ, ಇದೇ ರೀತಿ ಗಂಡ, ಇದೇ ರೀತಿ ಹೆಂಡತಿ ಅನ್ನುವಂಥದ್ದು. ಆ ನಿರೀಕ್ಷೆಯಲ್ಲೇ ಮದುವೆ ಆಗಿರ್ತಾರೆ. ಅದು ಸಿಕ್ಲಿಲ್ಲ ಅಂದಾಗ ಆಗ ಅನ್ಸೋದು ಸಹಜ ಅಲ್ವ ಗುರುಗಳೇ? ಈಗ ನಿರೀಕ್ಷೆ ಅಂತ ಹೇಗೆ ತಗೊಳಕ್ಕಾಗುತ್ತೆ? ನಿರೀಕ್ಷೆ ಅಂತ ಮಾಡ್ಕೊಳ್ಳೋದಪ್ಪ. ಹಾಂ, ಈಗ ಲವ್ ಮಾಡಿರ್ತಾರಲ್ವಾ, ಗುರುಗಳೇ, ಆ ಲವ್ವಲ್ಲಿ ಗೊತ್ತಿರ್ಬೋದಲ್ವಾ, ಗೊತ್ತಿರುತ್ತಲ್ವಾ ಏನು ಇವ್ರದ್ದು ಏನು ಸರಿನಾ ತಪ್ಪ ಎಲ್ಲ ನೋಡ್ಕೊಂಡಿರ್ತಾರಲ್ವಾ. ನೋಡ್ಕೊಂಡೇ ಮದುವೆ ಆಗ್ತಾರೆ ಗುರುಗಳೇ. ಆದ್ರೂ ಮಿಸ್ ಹೊಡೆದ್ಬಿಡುತ್ತಲ್ಲ ಅಲ್ವಾ? ಅಂದರೆ ನಾವು ಏನೇ ಪ್ರಯತ್ನ ಪಟ್ಟರು, ಜೊತೆಯಲ್ಲೇ ಇದ್ದರೂ ಅದು ಕಂಡುಹಿಡಿಯೋಕ್ಕಾಗದೇ ಇರತಕ್ಕಂಥ ವಸ್ತು. ಅದು ಕೊನೆಯೇ ಇಲ್ಲ ಅಂತ ಹೇಳ್ಬೋದು. ಈಗ ಇದು ಯಾಕೆ ಅನುಭವಿಸ್ಬೇಕು? ನಮ್ಗೆ ಉತ್ತರ ಹೇಳ್ಬಿಡಿಯಪ್ಪ, ನಾವು ಯಾಕೆ ಅನುಭವಿಸ್ಬೇಕು ಅಲ್ವಾ? ಈಗ ಇದನ್ನು ವೈದ್ಯಕೀಯ ರಂಗದಲ್ಲಾರು ಏನೋ ಕಂಡಿಯಕ್ಕಾಗತ್ತಾ? ಸಾಧ್ಯ ಇಲ್ಲ ಗುರುಗಳೇ. ಇನ್ನು ಯಾವುದರಲ್ಲಿ ಈ ರೀತಿಯ ಸ್ವಭಾವ ಅಂತಕ್ಕಂತಹ ಒಂದು ವಿಚಾರ ನಮಗೆ ಅರ್ಥ ಗೊತ್ತಾಗಬೇಕು. ದ್ವೇಷದ ಮೂಲ ಅರ್ಥ ಯಾವುದು? ಸ್ವಭಾವ. ಈ ಸ್ವಭಾವದೊಳಗಡೆ ಏನೇನು ಸೇರಿರುತ್ತೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಮನಸ್ಸು, ಬುದ್ಧಿ ಮತ್ತು ಇಂದ್ರಿಯ, ಇದಿಷ್ಟು ಸ್ವಭಾವದಲ್ಲಿ ಸೇರಿರುತ್ತೆ. ಮನಸ್ಸು, ಬುದ್ಧಿ, ಇಂದ್ರಿಯ. ಈ ಮನಸ್ಸಿಗೂ ಇಂದ್ರಿಯ ಅಂತ ಹೇಳ್ತಕ್ಕಂಥದ್ದು ಏಕೈಕವಾದ ಬಳಸೋ ಪದ ಇದೆ. ಸರ್ವಶ್ರೇಷ್ಠ ಇಂದ್ರಿಯ ಯಾವುದು ಅಂದರೆ ಮನಸ್ಸು. ಇಂದ್ರಿಯಗಳು. ನಮ್ಮಲ್ಲೀಗ ಇಂದ್ರಿಯ ಮನಸ್ಸು ಒಂದು ಅಂತ ಹೇಳಂಗಿಲ್ಲ, ಅದು ಸಾವಿರಾರು ಇಂದ್ರಿಯಗಳು ಅಂತ ಹೇಳ್ಬೋದು. ಅಂದರೆ ಒಂಥರ ಮನಸ್ಸಿಲ್ವಲ್ಲ ನಮಗೆ, ಅದು ಹೊಡೆದಿದೆ. ಹಾಗಿರಬೇಕಾದ್ರೆ ಈ ಒಂದು ಯಾಕೆ ಬೇಕಿದು? ಈ ಪರಿತಪ್ಸೋ ವಿಚಾರ ಏನಕ್ಕೆ ಬೇಕು? ಈ ಸ್ವಭಾವ ಎಲ್ಲಿಂದ ಬರುತ್ತೆ, ಯಾಕೆ ಬರುತ್ತೆ, ಎಲ್ಲಿರುತ್ತೆ? ಈ ಪ್ರಶ್ನೆ ತಿಳ್ಕೊಬೇಕಾಗತ್ತೆ.
ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ನಿನ್ನ ಪ್ರಕಾರ ಸ್ವಭಾವ ಅಂದರೆ ಹುಟ್ಟಿದಾಗಲೇ ಬಂದಿರ್ಬೋದು, ಯಾವುದೋ ಜನ್ಮದ ಬಂದಿರ್ಬೋದು, ಏನು ಹೇಳ್ಬೋದಮ್ಮ? ಎಲ್ಲನೂ ತಗೋತೀವಿ ಗುರುಗಳೇ ನಾವು ಸ್ವಭಾವ ಅಂತ ಬಂದಾಗ. ಅವ್ರು ಅಂದ್ರೆ ಹುಟ್ಟುತ್ತಾ ಬರ್ಬೋದು ಅಥವಾ ಬೆಳೀತಾ ಬೆಳೀತಾ ನೋಡ್ತಾ ನೋಡ್ತಾ ಕಲ್ತಿರ್ಬೋದು. ಈ ರೀತಿ ಹಲವಾರು ಬರುತ್ತೆ ಅಲ್ವ ಗುರುಗಳೇ ಸ್ವಭಾವ ಅನ್ನುವಂಥದ್ದು. ಇದಕ್ಕೆ ನಾವು ಹುಟ್ಟು ಮತ್ತು ಸಾವು ಅಂತಕ್ಕಂಥದ್ದು ಏನಿದೆ, ಇವೆರಡರ ಸತ್ಯವನ್ನು ಅರ್ಥ ಮಾಡ್ಕೊಳ್ಳದೇ ಇರೋದೇ ಇದಕ್ಕೆ ಮೂಲ ಕಾರಣ. ಹುಟ್ಟು ಸಾವಿನ ಅರ್ಥ ತಿಳ್ಕೊಳ್ದೆ ಆ ಮನುಷ್ಯನಾದವನು ಮೊದಲು ತಿಳ್ಕೋಬೇಕಾಗಿರೋದು ಮೊದಲನೇ ಪಾಠ, ಜೀವನದ ಪಾಠ ಯಾವುದು ಅಂದರೆ ಮನುಷ್ಯನಿಗೆ ಹುಟ್ಟು ಸಾವಿನ ಸತ್ಯವನ್ನು ತಿಳಿಯದೆ ಮನುಷ್ಯ ಬದುಕೋದ್ರೆ ಹೀಗೆ ಆಗೋದು. ಈ ಪಾಠ ಹೇಳ್ಕೊಡೋರು ಯಾರು? ಅದ್ರ ಪಾಠ ಯಾಕೆ ತಿಳ್ಕೋಬೇಕು ಅನ್ನೋದು ಮುಖ್ಯ ಆಗುತ್ತಲ್ಲ ಗುರುಗಳೇ. ಅದು ಈಗ ತಗಲಾಕೊಂಡ್ರದ್ದು ಅದರಲ್ಲೇ ನಾವು ಹುಟ್ಟು ಸಾವಿನ ಪಾಠ ನಮ್ಗೆ ಏನಕ್ಕೆ ಬೇಕು ಅಂದರೆ, ಈಗ ನಾವು ಏನು ಅನುಭವಿಸ್ತಾ ಇದ್ದೀವೋ ಅದರ ಫಲಿತಾಂಶನೇ ಅದು. ಮದುವೆ ಆಗಿಲ್ಲ ಅದೇನೆ, ಮಕ್ಕಳಾಗಿಲ್ಲ ಅದೇನೆ, ಒಳ್ಳೆ ಮಕ್ಕಳು ಹುಟ್ಟಿಲ್ಲ ಅದೇನೆ, ಆರೋಗ್ಯ ಚೆನ್ನಾಗಿಲ್ಲ ಅದೇನೆ, ಆಸ್ತಿ ಮಾಡಲಿಲ್ಲ ಅದೇನೆ, ಇದೆಲ್ಲವೂ ಇದರ ರಹಸ್ಯದಲ್ಲೇ ಸೇರಿರೋದು. ಅದಕ್ಕೆ ಭಗವಂತ ಮಗುವಿನ ರೂಪದಲ್ಲಿ ಕುಟುಂಬಕ್ಕೆ ಎಂಟ್ರಿ ಆಗ್ತಾರೆ. ಭಗವಂತ ಮಗುವಿನ ರೂಪದಲ್ಲಿ ಕುಟುಂಬಕ್ಕೆ ಎಂಟ್ರಿ ಆಗ್ತಾರೆ. ತಿಳ್ಕೊಳ್ಳಿಯಪ್ಪ, ಬಂದಿದ್ದೀನಿ, ನಿಮ್ಗೆ ಏನೇನು ಸಿಗಬೇಕು, ನನ್ನನ್ನು ಹೇಗೆ ಬಳಸ್ತೀರಾ, ನನ್ನನ್ನು ಹೇಗೆ ಸಾಕ್ತೀರಾ, ಇದರ ಮೇಲೆ ನಿಮಗೆ ಫಲಿತಾಂಶ ಕೊಡ್ತೀನಿ. ಭಗವಂತನಾಗಿ ಬಂದಿರತಕ್ಕಂಥ ವಿಚಾರ ಸತ್ಯ. ನಾವು ಭಗವಂತನ ಬಳಸ್ಕೊಳ್ದಿರೋ ತಪ್ಪ್ಯಾರ್ದು? ನಮ್ದೇ ಗುರುಗಳೇ. ಈಗ ಮಗುವನ್ನ ದೇವರು ಅಂತ ಹೇಳ್ತೀವ ಇಲ್ವಾ? ಖಂಡಿತ ಹೌದು, ಒಪ್ಕೊಂಡಿದೀವಲ್ವಾ? ಹಾಗಿರ್ಬೇಕಾದ್ರೆ ದೇವರು ಅಂದಮೇಲೆ ನಾವು ಸದೃಢವಾಗಿ ಮಗುವನ್ನ ಸಾಕಬೇಕಾ ಬೇಡವಾ? ಸಾಕ್ಲೇಬೇಕು. ಆರೋಗ್ಯದಾಯಕವಾಗಿ ಇಟ್ಕೋಬೇಕಾ ಬೇಡವಾ? ಇದೆಲ್ಲ ಇಟ್ಕೊಳ್ಳೋಕ್ಕೂ ನೋಡ್ಕೊಳ್ಳೋಕ್ಕೂ ಒಂದು ದೊಡ್ಡ ಮೂಲಭೂತ ಕಾರಣ ಇದೆ. ಭಗವಂತನೇ ಕೂಡ ತಗಲಾಕೊಂಡಿರ್ತಾನೆ ಅದರಲ್ಲಿ. ಬಂಧನದಲ್ಲಿ ನಾವು ಸೇರಿಸಿಟ್ಕೊಂಡ್ಬಿಟ್ಟಿರ್ತೀವಿ ಅವ್ರನ್ನ. ಭಗವಂತನೇ ಬಾಕ್ಸಲ್ಲಿ ಹಾಕಿದ್ದೀವಿ ನಾವು. ಈ ಹುಟ್ಟು ಅಂತಕ್ಕಂಥ ರಹಸ್ಯ ಇಷ್ಟರ ಮಟ್ಟಕ್ಕೆ ಲೆಕ್ಕಾಚಾರ ಇದೆ. ಅದೇ ನಾವು ಕಾಣದೇ ಇರತಕ್ಕಂಥ ಆತ್ಮ ಅಂತ ನಾವೇನು ಹೇಳ್ತೀವೋ ಅದೇ ಆ ಭಗವಂತನಾಗಿರ್ತಕ್ಕಂಥ ಪರಮಾತ್ಮ. ಆದರೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಸತ್ಯವನ್ನು ತಿಳ್ಕೊಂಡಾಗ ಮಾತ್ರ ಇದು ಅರ್ಥ ಆಗತ್ತೆ. ಈಗ ನೀನು ಸುಭಾಷಿತದಲ್ಲಿ ಹೇಳ್ಬಿಟ್ಟೆ ಅಮ್ಮ, ನಗು ನಗುತ್ತಾ ನಲಿ ನಗು ನಗುತ್ತಾ ಇರಿ ಅಂತ. ಹೇಳಕ್ಕೂ ಕೇಳಕ್ಕೂ ಬರೆಯೋಕ್ಕೂ ಓದಕ್ಕೂ ಚಂದ ಇದು ಅಲ್ವಾ? ಬರೀ ಅಷ್ಟೊತ್ತು ತಾನೇ ಇರೋದು ಇದು. ನಗ್ನಗ್ತಾ ಇರಮ್ಮ ಅಂತಾರೆ, ಮದುವೆ ಮಾಡಿ ಕಳಿಸ್ಬಿಟ್ಟು. ಎಲ್ಲಿ ನಗ್ನಗ್ತಾ ಇರೋದು? ಹತ್ಕೊಂಡೇ ಹೋಗೋದು. ಆದರೆ ನಾವು ಹೇಳೋಕ್ಕೂ ನಡ್ಕೊಳ್ಳೋಕ್ಕೂ ತುಂಬ ವ್ಯತ್ಯಾಸ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಈಗ ಇಲ್ಲಿ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಈ ಸ್ವಭಾವ ಅಂತಕ್ಕಂತಹ ಲೆಕ್ಕಾಚಾರ. ಮಗುವಿನ ರೂಪದಲ್ಲಿ ಭಗವಂತ ಬಂದಿದ್ದಾನೆ ಅಂದಮೇಲೆ ಅದೆಲ್ಲ ಸರಿ ಮಾಡ್ಕೊಂಡಲ್ಲ ಬರೋದು ಅಂತ ನಿಮ್ಮಂಥ ಬುದ್ಧಿವಂತರು ಕೇಳ್ತೀವಿ. ಬಂಧನದಲ್ಲಿ ಯಾಕಿರಬೇಕು? ಆದರೆ ನಾವು ಯಾವುದನ್ನೇ ಆಗಲಿ ಶುದ್ಧೀಕರಣ ಮಾಡದೆ ಯಾವುದೂ ನಮ್ಮ ಕೈಗೆ ಸಿಗಲ್ಲ. ಶುದ್ಧೀಕರಣ ಬಂಡೆಯನ್ನ ಶಿಲೆಯನ್ನಾಗಿ ಮಾಡಬೇಕಲ್ವಾ? ಅದಕ್ಕೆ ಕೈ ಮುಗಿದ್ರೆ ಆಗ್ತಿರ್ಲಿಲ್ವಾ ಅಂದರೆ ಆಗತ್ತ? ಹಾಗೆ ಪ್ರತಿಯೊಂದು ಕೂಡ ಪ್ರಕೃತಿ, ವಿಕೃತಿ, ಸಂಸ್ಕೃತಿ, ಈ ರೀತಿ 3 ಭಾಗದಲ್ಲಿ ಇಟ್ಕೊಂಡಿರ್ತಕ್ಕಂಥ ಜೀವನ. ಇದೆಲ್ಲ ನಮಗೆ ಕೊಟ್ಟಿರ್ತಕ್ಕಂಥದ್ದು. ಪ್ರಕೃತಿಯನ್ನು ನಾವು ಎಷ್ಟು ಮಟ್ಟಕ್ಕೆ ನೋಡ್ಕೋತೀವಿ, ಗೌರವಿಸ್ತೀವಿ, ಅದ್ರ ಬಗ್ಗೆ ನಮಗೆ ವಿಚಾರ ಸಿಕ್ಕತ್ತೆ. ಈಗ ನೇರವಾಗಿ ಒಂದು ಪ್ರಶ್ನೆ, ಏನು ಮಗು ಆ ರೀತಿಯಾಗಿ ನಮಗೆ ಏನನ್ನೂ ಕೊಡದೇ ಇರತಕ್ಕಂಥ ರೀತಿಯಲ್ಲಿ, ನಮ್ಮ ಸೌಕರ್ಯನೇ ಸಿಗದೇ ಇರತಕ್ಕಂಥ ರೀತಿಯಲ್ಲಿ, ಆ ಮಗುನೂ ಚೆನ್ನಾಗಿರದೇ ಇರತಕ್ಕಂಥ ರೀತಿಯಲ್ಲಿ ಮಗು ಯಾಕೆ ಹುಟ್ಟಬೇಕು? ಮಗು ಯಾಕೆ ನಾವು ತಗೋಬೇಕು? ಈಗ ಮಗುವಿಂದ ತೊಂದರೆ ಅಂತಾನ, ತೊಂದರೆ ಇಲ್ಲ ಅಂತಾನ, ತೊಂದರೆ ನಿವಾರಣೆಗೆ ಅಂತಾನ, ಇದು ತಿಳ್ಕೊಬೇಕು ನಾವು. ಮಗು ಹುಟ್ಟೋದು ತೊಂದರೆ ನಿವಾರಣೆ ಮಾಡ್ಕೊಳ್ಳೋದು ಅಂತಾನ, ನಿವಾರಣೆ ಆಗುತ್ತೆ ಅಂತ. ತೊಂದರೆ ಅದರಿಂದಾನೇ ಆಗತ್ತಾ ಅಥವಾ ನಿವಾರಣೆ ಆಗತ್ತಾ ಅನ್ನೋ ಸತ್ಯ ತಿಳ್ಕೊಂಡ್ರೆ ಅದು ಮೊದಲನೇ ಪಾಠ. ಮೊದಲನೇ LKG ಅಲ್ಲಿ ತಿಳ್ಕೊಬೇಕಾಗತ್ತೆ. ಆ ತಿಳ್ಕೊಳ್ತಕ್ಕಂತಹ ಒಂದು ರಹಸ್ಯಕ್ಕೆ ಒಂದು ವಿಷಯ ಏನಪ್ಪಾ ಅಂದ್ರೆ, ಮಗು ಹುಟ್ಟೋದ್ರ ಹಿಂದೆ ಒಂದು ಮನೆಯಲ್ಲಿ ಮಗು ಹುಟ್ಟುವುದರ ಹಿಂದೆ ಕುಟುಂಬಸ್ಥರು ಸತ್ತಿರ್ತಕ್ಕಂತಹ ಸತ್ಯ ಇರುತ್ತೆ. ಹೌದಾ? ಸತ್ತಿರುವಂಥದ್ದಿದ್ದೇ ಇರುತ್ತೆ ಗುರುಗಳೇ. ಈಗ ಅದರ ಮೂಲ ಸತ್ಯ ಈ ಮಗು ಆಗಿದೆ ಅಂತ ನಾವು ತಿಳ್ಕೊಂಡಾಗ ಈ ಸತ್ಯವನ್ನು ಅರ್ಥ ಮಾಡ್ಕೋಬಹುದು. ಅದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಗುರುಗಳೇ. ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ
ಸರ್ ನಾನು ಅಲ್ಲ ಮಾತಾಡೋದು ಮೇಡಮ್. ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಮೇಡಮ್ ಅವ್ರೆ, ಓಕೆ, ಕೇಳಿಸ್ತಿದೆ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು ಸರ್? ನಮ್ಮ ಮಗನ ಬಗ್ಗೆ ತಿಳ್ಕೊಬೇಕಿತ್ತು. ನಾಗಾರ್ಜುನ ಆಶ್ಲೇಷ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ನಮಸ್ಕಾರ ಸ್ವಾಮೀಜಿಯರೇ. ನಾರಾಯಣ, ಯಾವ ಊರಿಂದ? ಚಿತ್ರದುರ್ಗದಿಂದ ಓಂಕಾರ ಮೂರ್ತಿ ಅಂತ. ಎಷ್ಟು ವಯಸ್ಸು ಮಗನಿಗೆ? ಎಷ್ಟು ವಯಸ್ಸು? ಮಗನದು ಈಗ 30 ವರ್ಷ ಸ್ವಾಮೀಜಿ. ಮದುವೆ ಆಯ್ತಾ? ಮದುವೆ ಆಗಿಲ್ಲ ಸ್ವಾಮೀಜಿ, ಅದನ್ನೇ ಕೇಳ್ಬೇಕಂತ. ಮದುವೆ ಆಗಲ್ವಲ್ಲ, ಏನು ಮಾಡ್ತೀರಾ? ಹಂಗಂದ್ರೆ ಹೆಂಗ್ ಸ್ವಾಮೀಜಿ, ಮಾಡ್ಬೇಕು. ಮಾಡಬೇಕು ಅಂತೀರಾ? ಹೌದು ಸ್ವಾಮೀಜಿ. ಅಂದರೆ ಮದುವೆ ಆಗೋದು ಮುಖ್ಯನಾ, ಮದುವೆ ಆದಮೇಲೆ ಮನೇಲಿ ಇರಬೇಕಾ, ಅದು ಮುಖ್ಯನಾ? ಯಾವ್ದು ಮುಖ್ಯ? ಮನೇಲಿ ಇರ್ಬೇಕು ಸ್ವಾಮೀಜಿ. ಕಷ್ಟ ಇದೆ. ಯಾಕೆಂದರೆ ಬೇಜಾರು ಮಾಡ್ಕೊಂಡು ವಿಷಯ ತಿಳ್ಕೊಳ್ಳಿ. ಹಾಂ ಸರ್. ನೀವೇನು ಕೆಲಸ ಮಾಡೋದು? ನಾನು ಪ್ರೈವೇಟ್ ಆಗಿದ್ದೀನಿ ಸ್ವಾಮೀಜಿ. ಅವನು ಹೈಕೋರ್ಟ್ನಲ್ಲಿ ಇದ್ದಾನೆ ನಮ್ಮ ಮಗ. ಓಕೆ, ಲಾಯರಾ? ಹಾಂ. ಅಲ್ಲ ಸ್ವಾಮೀಜಿ, ಅಲ್ಲಿ ವರ್ಕ್ ಮಾಡ್ತಾನೆ ಅವನು. ಓಕೆ ಓಕೆ ಓಕೆ. ನಿಮ್ಮ ತಂದೆ ತಾಯಿಯಲ್ಲಿ? ನಮ್ದು ತಂದೆ ತಾಯಿ ಊರಾಗಿದ್ದಾರೆ ಸ್ವಾಮೀಜಿ. ಯಾವ ಊರು? ದ್ಯಾಪನಹಳ್ಳಿ, ಬರಮಸಾರದ ಹತ್ರ. ಏನು ಮಾಡ್ತಾರಪ್ಪ? ಅಪ್ಪರು ರಿಟೈರ್ಡ್ ಟೀಚರು. ಆಸ್ತಿ ಏನಿದೆ? ಆಸ್ತಿ ಒಂದು 2 ಎಕರೆ ಇದೆ ಸ್ವಾಮೀಜಿ. ಯಾರು ಮಾಡ್ತಿದ್ದಾರೆ? ನನ್ನ ತಮ್ಮರು ಮಾಡ್ತಿದ್ದಾರೆ. ಓಕೆ. ನೀವು ಇಲ್ಲಿ ಈ ಕಡೆ ಬೇರೆ ಕಡೆ ಬಂದ್ಬಿಟ್ಟಿದ್ದೀರಾ? ನಾವು ದುರ್ಗಕ್ಕೆ ಬಂದು ಇಲ್ಲೇ ಸೆಟ್ಲ್ ಆಗಿದ್ದೀವಿ ಸ್ವಾಮೀಜಿ. ಓಕೆ. ಈಗ ಇವನ ಜೊತೆ ಹಿಂದೆ ಮುಂದೆ ಹೆಣ್ಣು ಗಂಡು? ಒಂದು ಅದೇ ಅವ್ರ ತಂಗಿ ಒಬ್ಳು ಇದ್ದಾರೆ ಸ್ವಾಮೀಜಿ. ಅವಳಿಗೆ ಎಷ್ಟು ವಯಸ್ಸು? ಅವಳಿಗೆ 26. ಮದುವೆ? ಮದುವೆ ಆಗಿತ್ತು ಸ್ವಾಮೀಜಿ, ಅವ್ರದ್ದು ಪ್ರಾಬ್ಲಮ್ ಆಯಿತು. ಈಗ ಅವಳ ಬಗ್ಗೆ ಏನು ತಗೋತೀರಾ ತೀರ್ಮಾನ? ಅವ್ರ ಬಗ್ಗೆ ಅವಳಿಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ. ಅಂತೂ ಎಲ್ಲ ಉದ್ದಕ್ಕೂ ಮಕ್ಕಳ ತಲೆ ಕಲ್ಲಾಗಕ್ಕೆ ರೆಡಿ ಇದ್ದೀರಾ ನೀವು? ಏನ್ ಮಾಡೋದು ಸ್ವಾಮೀಜಿ, ಅದಕ್ಕೆ ಸ್ವಾಮಿ ಮಾಡಿದ್ವಿ ಫೋನು. ಅಲ್ಲಪ್ಪ, ಇನ್ನೊಂದು ಮದುವೆ ಹೆಂಗೆ ಮಾಡ್ತೀರಾ? ಮೊದಲೇ ಹೋಗಿದೆ, ಇನ್ನೊಂದು ಮದುವೆ ಗ್ಯಾರಂಟಿ ಏನು ಚೆನ್ನಾಗಾಗುತ್ತೆ ಅಂತ ಗ್ಯಾರಂಟಿ ಏನು? ಏನ್ ಮಾಡ್ತೀವಿ ಸ್ವಾಮೀಜಿ, ಮತ್ತೆ ಮಾಡ್ಬೇಕಲ್ಲ. ಈಗ ಬಿಟ್ಟು ಸತ್ರ ಅವನೊಬ್ಬನ ಏನ್ ಮಾಡ್ತಾನ ನಾವು? ಈಗ ನಿಮಗೆ ಇದೆಲ್ಲ ನಂಬಿಕೆ ಇದೆಯಾ? ಒಂದು ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ಅವರ ನಕ್ಷತ್ರ ಕೇಳಬೇಕು, ಅದ್ರ ಹಿನ್ನೆಲೆ ಚೆನ್ನಾಗಿರಬೇಕು, ಆರೋಗ್ಯವಂತರಾಗಿರಬೇಕು ಅನ್ನೋದು ಬೇಕು ಅಂತೀರಾ, ಸುಮ್ಮನೆ ಮದುವೆ ಮಾಡಬೇಕು ಅಂತನಾ? ಇಲ್ಲ ಸ್ವಾಮೀಜಿ, ಅವ್ರು ಚೆನ್ನಾಗಿರ್ಬೇಕಂತ ನಮಗೆ ನಂಬಿಸ್ತ. ಯಾವ್ದೇ ತಂದೆ ತಾಯಿಗಳು ಇರ್ತಾನೆ ನಿಮಿಷ. ಚೆನ್ನಾಗಿರ್ಬೇಕಂತ ತಂದೆ ತಾಯಿಗಳು ಹೇಳ್ತಾರೆ ಚೆನ್ನಾಗಿರ್ಲಿ ಅಂತ. ಯಾವ ತಂದೆ ತಾಯಿಯು ಮಕ್ಕಳು ಚೆನ್ನಾಗಿ ಇಟ್ಕೊಂಡೇ ಇಲ್ಲ. ಬಾಯಲ್ಲಿ ಹೇಳ್ತಾರೆ ಅಷ್ಟೇ, ನನ್ನ ಮಗ ಚೆನ್ನಾಗಿರ್ಲಿ ಅಂತ. ಚೆನ್ನಾಗಿರೋಕೆ ಏನು ಮಾಡೇ ಇಲ್ಲ ನೀವು. ಅಲ್ಲ, 30 ವರ್ಷ ಆಗಿರೋ ಮಗನ ಬಗ್ಗೆ ನೀವು ಆಶ್ಲೇಷ ನಕ್ಷತ್ರದ ಬಗ್ಗೆ ತಿಳ್ಕೊಳ್ಳದೇ ಇರೋ ತಂದೆ, ಬೇಜವಾಬ್ದಾರಿ ತಂದೆ, ಏನು ತಿಳ್ಕೊಂಡಿದ್ದೀರಾ ಮಗನ ಬಗ್ಗೆ? ನಿಮ್ಮ ಮಗನ ಬಗ್ಗೆ ಏನು ತಿಳ್ಕೊಂಡಿದ್ದೀರಾ ಹೇಳಿಯಪ್ಪ? ಆಶ್ಲೇಷ ನಕ್ಷತ್ರ ಮಗ ನಮ್ಗೆ ಯಾಕೆ ಹುಟ್ಟದ? ಆ ನಕ್ಷತ್ರದಲ್ಲಿ ಮಗು ಹುಟ್ಟಿದ್ರೆ ಅವನ ಆರೋಗ್ಯ ಹೇಗಿರುತ್ತೆ, ಅವನ ಮದುವೆ ಜೀವನ ಚೆನ್ನಾಗಿದೆಯಾ, ಯಾಕೆ ತಿಳ್ಕೊಳ್ಳಿಲ್ಲ? ಹಿಂಗೆ ಸ್ವಾಮೀಜಿ, ಹಿಂದೆ ಕೆಲ್ಸಗಳು ಅದು ಇದು ನಮ್ಮ ಏನಾರ ಒತ್ತಡಗಳು, ಹಿಂಗಾಗಿ ಎಲ್ಲ ಹಿಂಗೆ ಮಾಡ್ಕೊಂತ ಬಂದ್ವಿ. ಓಕೆ. ಈಗ ವಿಚಾರ ಏನಂದ್ರೆ, ನಿಮ್ಮ ತಂದೆ ತಾಯಿ ಇದಾರಲ್ಲ, ಆ ಮನೆ ಎಷ್ಟು ವರ್ಷದ್ದು? ಈಗ ಒಂದು 25-30 ವರ್ಷ ಆಗಿದೆ ಸ್ವಾಮೀಜಿ. ಅದು ಕಟ್ಸಿ ಹೊಸ ಮನೆ ಕಟ್ಸಿದ್ವಿ, ಹಳೆ ಮನೆ ಬಿಟ್ಟು. ಓಕೆ. ಅದೇ ಜಾಗದಲ್ಲಿ ಕಟ್ಸಿದ್ರಾ? ಇಲ್ಲ, ಮುಂದಕ್ಕೆ ಬಂದು ಕಟ್ಟಿದ್ವಿ ಸ್ವಾಮೀಜಿ. ಹಳೆ ಮನೆ ಬಿಟ್ಟು ನಮ್ಮ ಅಜ್ಜದಿತ್ತು, ಹಾಂ, ಅದನ್ನ ಬಿಟ್ಟು ಮುಂದಕ್ಕೆ ಬಂದು ಕಟ್ಸಿದ್ವಿ ನಾವು. ಅಲ್ಲ, ಹತ್ರದಲ್ಲಿ ದೇವಸ್ಥಾನ ಯಾವ್ದಿದೆ? ನಮ್ದು ಪಕ್ಕಕ್ಕೆ ದುರ್ಗಮ್ಮನ ದೇವಸ್ಥಾನ ಅಂತಿದೆ. ಎಷ್ಟು ವರ್ಷದ್ದು ಅದು? ಅದು ಹಳೇ ದೇವಸ್ಥಾನ ಬಿಡ್ರಿ, ಅದು ಪೂರ್ವಿಕರದ್ದು. ಅದು ಯಾರು ಪೂಜೆ ಮಾಡೋದು ಅದಕ್ಕೆ? ಅದಕ್ಕೆ ಬೇರೆ ಜನಾಂಗದವ್ರು ಮಾಡ್ತಾರೆ ಸ್ವಾಮೀಜಿ. ಓಕೆ. ನಿಮ್ಮ ಮನೆಗೂ ದೇವಸ್ಥಾನಕ್ಕೂ ಎಷ್ಟು ಅಡಿ ಅಂತರ ಇದೆ? ಒಂದು ಸ್ವಲ್ಪ ದೂರನೇ ಇದೆ ಸ್ವಾಮೀಜಿ. ಓಕೆ. ಯಾಕೆ ಇಷ್ಟೆಲ್ಲ ಕೇಳಿದೆ ಅಂದರೆ, ಹಾಂ ಸ್ವಾಮಿ, ನಿಮ್ಮ ಮಗ ಹುಟ್ಟಿರ್ತಕ್ಕಂಥದ್ದು ನೀವು ಜಾಗ ಮನೆ ಕಟ್ಟಿದ್ದೀರಲ್ಲ, ಹಾಂ ಸ್ವಾಮೀಜಿ. ಆ ಜಾಗ ಯಾರ್ದು ಅಂತ ಗೊತ್ತಾ ಹೋಗ್ಲಿ ನಿಮಗೆ? ಇಲ್ಲ ಸ್ವಾಮೀಜಿ. ಅದು ದೇವಾಲಯಕ್ಕೆ ಸಂಬಂಧಪಟ್ಟಂಥ ಜಾಗವಾಗಿತ್ತು. ಹಾಂ ಸ್ವಾಮೀಜಿ. ಆ ಜಾಗದಲ್ಲಿ ಮನೆ ಕಟ್ಟಿದ್ದೀರಾ, ಅದಕ್ಕೆ ಹುಟ್ಟದ ಇಲ್ಲಿ. ಅದು ಹೆಂಗೆ ಚೆನ್ನಾಗಿರ್ತೀರಾ ನೀವು ನೋಡ್ತೀನಿ ಅಂತ. ಹಾಂ 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 ಹಾಂ. ಈಗ ಇದನ್ನು ತಿಳ್ಕೊಬೇಕಾ, ಮದುವೆ ಮಾಡಬೇಕಾ? ತಿಳ್ಕೊಬೇಕು ಸ್ವಾಮೀಜಿ. ಈ ಪ್ರಯತ್ನ ಮಾಡಿದ್ರೆ ನಿಮ್ಮ ಮಗಳದು ಸರಿ ಹೋಗುತ್ತೆ, ನಿಮ್ಮ ಮಗಂದು ಸರಿ ಹೋಗುತ್ತೆ, ನೀವು ಚೆನ್ನಾಗಾಗ್ತೀರಾ. ಮೊದಲು ಮನೆ ಕಟ್ಟಿರೋ ಜಾಗದ ಮಹಿಮೆಯನ್ನು ತಿಳ್ಕೊಬೇಕಂದ್ರೆ ನಿಮ್ಮ ಮಗನ ಕುಂಡಲಿಯನ್ನು ನೋಡಿದಾಗ ಗೊತ್ತಾಗತ್ತೆ. ಅದಕ್ಕೆ ರಿಪೇರಿ ಏನು ಮಾಡಬೇಕಾಗತ್ತೆ, ನೀವೇನು ತಿಳ್ಕೊಬೇಕಾಗತ್ತೆ. ಇದನ್ನು ಮಾಡಿಸಿ ಹುಡ್ಕಕ್ಕೆ ಹೋಗಬೇಡಿ, ಕಾಯಕ್ಕೆ ಹೋಗಬೇಡಿ. ಮದುವೆ ಚೆನ್ನಾಗಿರೋ ಜಾಗದಲ್ಲಿ ಮದುವೆ ಆಗುತ್ತೆ. ನಿಮ್ಮ ಮಗಳದ್ದು ಕೂಡ ಅನುಕೂಲ ಆಗುತ್ತೆ. ಒಂದು ತಪ್ಪಾಗಿದೆ, ಮತ್ತೆ ಇನ್ನೊಂದು ತಪ್ಪು ಮಾಡಬೇಡಿ. ಕರೆಕ್ಟಾಗಿ ಸರಿ ಮಾಡ್ಕೊಂಡು ಮದುವೆ ಮಾಡಿ ತಿಳ್ಕೊಳ್ಳಿ ಮೊದಲು. ಒಳ್ಳೆಯದಾಗಲಿ.
ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಅವರು ದೇವಸ್ಥಾನದ ಜಾಗದಲ್ಲಿ ಮನೆ ಕಟ್ಟಿರೋದಕ್ಕೂ ಅವರು ಆಶ್ಲೇಷದಲ್ಲಿ ನಕ್ಷತ್ರದಲ್ಲಿ ಬಂದಿದ್ದಾರೆ ಅನ್ನೋದಕ್ಕೂ ಏನು ಕ್ಲೂ ಬರುತ್ತೆ ಗುರುಗಳೇ? ಹಾಗೆ ಈಗ ಒಂದು ವಿಚಾರ ಏನಂದ್ರೆ, ಹೇಳ್ತೀರಾ ಅಂದ್ರೆ, ಒಂದು ವಿಚಾರ ಏನಪ್ಪಾ ಅಂದ್ರೆ, ನಕ್ಷತ್ರ ಅಂತಕ್ಕಂಥದ್ದನ್ನ ಯಾತಕ್ಕಿಟ್ಟಿದ್ದಾನೆ ಭಗವಂತ ಅಂದ್ರೆ, ನೇರವಾಗಿ ಹೇಳಬೇಕಾದ್ರೆ ಅದಿವತ್ತು ಕಾಲಾವಕಾಶ ನೀನು ಪ್ರಶ್ನೆ ಹಾಕೋದಕ್ಕೆ ಉತ್ತರ ಹೇಳ್ತಿದ್ದೀನಿ. ನಕ್ಷತ್ರ ಎಂದರೆ ಏನು? ನಕ್ಷತ್ರದ ಮೂಲ ಸತ್ಯ ಏನು? ಇದಕ್ಕೆ ಪಂಚತತ್ವ ಅಂತ ಹೇಳ್ತೀವಿ. ಭೂತತ್ವ, ಪಂಚತತ್ವ. ಇದನ್ನ ಲೆಕ್ಕ ಹಾಕಿದ್ರೆ ಈ ಪಂಚತತ್ವ ಅಂತಕ್ಕಂಥವ್ರು ಯಾರು ಅಂದರೆ ಅವನೇ ಶ್ರೀಮನ್ನಾರಾಯಣ. ನಕ್ಷತ್ರದ ಹಿನ್ನೆಲೆ ಯಾರು? ಶ್ರೀಮನ್ನಾರಾಯಣ. ಆ ದೇಹದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ರೀತಿಯಲ್ಲಿ ನಮ್ಮಲ್ಲಿ ಏನು ಉಷ್ಣ ಶೀತ ಇದೆಲ್ಲ ಅನ್ಕೋತೀವಿ, ಹಂಚ್ತೀವಲ್ಲ, ಇದು ಪರಮೇಶ್ವರನ ಅಂಶ. ಈಗ ನಾವು ನಕ್ಷತ್ರ ಅಂದರೆ ಅದು ದೇವರ ಸತ್ಯ ಇರುತ್ತೆ, ದೇವರಲ್ಲಿರ್ತಕ್ಕಂಥ ವರ್ಣನೆ ಇರುತ್ತೆ, ಮಗುವನ್ನು ಪರಿವರ್ತನೆ ಮಾಡ್ತಕ್ಕಂಥ ಲೆಕ್ಕಾಚಾರ ಇರುತ್ತೆ ಅಂತಕ್ಕಂತಹ ವಿಚಾರ ನಮಗಿನ್ನೂ ಗೊತ್ತೇ ಆಗಿಲ್ಲ. ಈಗ ಒಂದು ನಕ್ಷತ್ರ ಅದ್ರ ಕ್ಲೂ ತೋರಿಸುತ್ತೆ. ಇವರು ದೇವರಿಗೆ ಗೊತ್ತಿಲ್ಲದ ರೀತಿಯಲ್ಲಿ, ಗೊತ್ತಿಲ್ಲದ ರೀತಿಯಲ್ಲಿ ನಡ್ಕೊಂಡಿರ್ತಕ್ಕಂಥ ರೀತಿ ನೀತಿಯಿಂದ ಆ ನಕ್ಷತ್ರ ಅದಕ್ಕೆ ತಗೊಳತ್ತೆ. ಇದನ್ನು ನಾವು ನಕ್ಷತ್ರಗಳನ್ನು ವಿಂಗಡಣೆ ಮಾಡಿ ನಕ್ಷತ್ರ ಪರಿಶೋಧನೆ ಮಾಡ್ತಕ್ಕಂಥ ಸತ್ಯ ಗೊತ್ತಿದ್ರೆ ಮಾತ್ರ ಇದು ಗೊತ್ತಾಗೋದು. ಒಂದು ನಕ್ಷತ್ರ ಅಂತಕ್ಕಂಥದ್ದು ಅದಕ್ಕೆ ಮೀರಿ ಲೆಕ್ಕ ಹಾಕಿದ್ರೆ ಅಶ್ವಿನಿ ನಕ್ಷತ್ರ ಒಂದಿದೆ, ಹೌದು. ಅದ್ರ ತಾಳ್ಬುಡದಲ್ಲಿ 27ನೇ ನಕ್ಷತ್ರ ರೇವತಿ ನಕ್ಷತ್ರ ಇದೆ. ಇದು ಎರಡರ ಅರ್ಥ ತಿಳ್ಕೊಂಡ್ರೆ ಇನ್ನು ಉಳಿಕೆ 25 ನಕ್ಷತ್ರ ಸತ್ಯ ಗೊತ್ತಾಗತ್ತೆ. ಏನದು ಅಂದರೆ, ಅದೇನಕ್ಕೆ ಅಶ್ವಿನಿ ಬಂತು, ಇದ್ಯಾಕೆ ರೇವತಿ ಬಂತು, ಇದಕ್ಕೇನು ಕಾರಣ, ಅದಕ್ಕೇನು ಕಾರಣ ಅಂದರೆ, ಈ ಅಶ್ವಿನಿ ನಕ್ಷತ್ರ ಏನು ಹೇಳುತ್ತೆ, ಈಗ ನಾನು ಏನು ಹೇಳಿದ ಹತ್ರನೇ ಇರುತ್ತಿದ್ದು ಏನು ಅಂದರೆ, ದೇವರಿಗೇನೆ ಮಾಟ ಮಂತ್ರ ಮಾಡಿ ಆಸ್ತಿ ಮಾಡೋದು. ದೇವರಿಗೆ ಮಾಟ ಮಂತ್ರ? ಹಾಂ, ಹಿಂಗೆ ಮಾಟ ಮಂತ್ರ ದೇವ್ರಿಗೆ ದೇವ್ರ ಮಂತ್ರ ಮಾಡೋಕ್ಕಾಗತ್ತಾ ಅಂತ್ಯಾ? ನಮ್ಮ ಜನ ಮಾಡ್ತಾರಮ್ಮ, ಏನು ಹಿಂಗನ್ಬಿಟ್ಟೆ ನೀನು? ಅದು ಹೇಗೆ ಗುರುಗಳೇ? ಚೆನ್ನಾಗಿದೆ. ದೇವಸ್ಥಾನದ ಬಾರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಜಾಗ ಜಾಸ್ತಿ ಇರೋ ದೇವಸ್ಥಾನ ಜರ್ಕಿಸ್ಬಿಡ್ತಾರೆ, ಇಲ್ಲ ದೇವಸ್ಥಾನ ಉಳಿಸ್ಬಿಡ್ತಾರೆ. ಯಾಕೆಂದರೆ ಜಾಗ ಬೇಕಲ್ಲ, ಜಾಗ ಬೇಕು ಅಂದರೆ ಆಸ್ತಿ ಬೇಕು. ದೇವ್ರು ಏನು ಪಕ್ಕದಲ್ಲಿ ಒಂದು ಕಟ್ಸಿದ್ರೆ ಆಯಿತು, ಮಾಡಲ್ವಾ? ಮಾಡ್ತಾರೆ ಗುರುಗಳೇ. ಇದಷ್ಟು ಸುಲಭ ಸರಿನಾ ಇದು ಮಾಡಿದ್ದು? ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟುವಂಥ ಮಗು ಕುಟುಂಬ ಏನಿರುತ್ತೆ ಅಂದರೆ, ಆ ಕುಟುಂಬದವ್ರು ಈ ಕೆಲಸನೇ ಮಾಡಿರ್ತಾರೆ. ಯಾವುದೋ ಬ್ರಾಹ್ಮಣರದೋ, ಯಾವುದೋ ಗ್ರಾಮದ್ದೋ, ಯಾವುದೋ ಇನ್ನೊಬ್ಬರದೋ, ದೇವಸ್ಥಾನದ್ದೋ ಗೊತ್ತಿರಲ್ಲ. ತಗೋಬೇಕು, ಆಸ್ತಿ ಮಾಡಿ ಒಂದು ಗುಡ್ಡೆ ಮಾಡಬೇಕು, 40 ಎಕರೆ ಐತೆ ಸಮೀಗ ಅಂತ ರೆಡಿ ಮಾಡಬೇಕು. ಇದು ಅಶ್ವಿನಿ ನಕ್ಷತ್ರ ಕ್ಲೂ ತೋರಿಸುತ್ತೆ. ಈ ರೇವತಿ ನಕ್ಷತ್ರ ಕೊನೆಗೆ ಬಂದ್ಬಿಡೋಣ. ಇವ್ರೇನು ಕತೆ, ಇವ್ರದ್ದೇನು ಕತೆ ಹಿಸ್ಟ್ರಿ ಅಂದರೆ, ಇವರು ಎಲ್ಲ ಇಟ್ಕೊಂಡು ಯೋಚನೆ ಮಾಡ್ತಿರ್ತಾರೆ, ಈ ದೇವ್ರು ಮಾಡಲಾ, ಆ ದೇವ್ರು ಮಾಡಲಾ, ಪೂಜೆ ಮಾಡಲಾ, ವಾರಕ್ಕೆ ಒಂದ್ಸಲ ಮಾಡಲಾ ಬೇಡವಾ, ಈ ರೀತಿ ನಂಬಿಕೆ ಇಲ್ಲದ ರೀತಿಯಲ್ಲಿ ದೇವರು ಬೇಕು, ಆದರೆ ನಂಬಿಕೆ ಇರಲ್ಲ ದೇವ್ರ ಮೇಲೆ. ಈ ರೀತಿಯಾಗಿ ದೇವರನ್ನ ಗುರುತಿಸದೆ ಬದುಕುವಂಥ ಜನಗಳು ರೇವತಿ ನಕ್ಷತ್ರದ ಕುಟುಂಬ ಆಗಿರುತ್ತೆ. ಅನುಕೂಲ ಇದ್ದು ಜೀವನದಲ್ಲಿ ನೆಮ್ಮದಿ ಕೇಳಬೇಡ. ಈ ರೀತಿ ಒಂದೊಂದು ನಕ್ಷತ್ರಕ್ಕೂ ತನ್ನದೇ ಆದ ಒಂದು ಸಿದ್ಧಾಂತಗಳು, ಸತ್ಯತೆ ಇರುತ್ತೆ. ಅದನ್ನು ಗುರುತಿಸಿ ಹೇಳಬೇಕು ಅಂತ ಹೇಳೋರು ಹೇಳ್ತಿಲ್ಲ. ನಕ್ಷತ್ರವನ್ನು ತಿಳ್ಕೊಳ್ಳದೆ ನಾವು ಮಕ್ಕಳನ್ನ ಬೆಳೆಸಲೇಬಾರದು ಅಂತ ಕೇಳೋರು ಗೊತ್ತಿಲ್ಲ. ಇದು ನಮ್ಮ ದೇಶದಲ್ಲಿ ದೊಡ್ಡ ಹಿನ್ನಡೆಯಾಗಿ, ರೋಗಗಳ ಮೂಲ ಯಾವುದು ಅಂದರೆ ನಕ್ಷತ್ರವನ್ನು ತಿಳಿಯದೇ ಇರುವ ಕಾರಣ ರೋಗಗಳನ್ನು ಅಂಟಿಸ್ಕೊಂಡು ಹೋಗ್ತಾನೆ ಇದ್ದೀವಿ. ಮಾತಾಡೋಣ ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಲಲಿತಾ ಅವರೇ ಕೇಳಿಸ್ತಿದ್ಯಾ ಮಾತಾಡ್ತಿರೋದು? ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಯಜಮಾನ್ ಅವ್ರದ್ದು ನಕ್ಷತ್ರ ತಿಳಿಸಿ. ಅವ್ರದ್ದು ಭಾದ್ರಪದ ನಕ್ಷತ್ರ. ಯಾವುದು? ಉತ್ತರ ಭಾದ್ರಪದ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ನಾರಾಯಣ, ಯಾವ ಊರಿಂದ? ನಾವು ಹಿರಿಯೂರು ತಾಲೂಕು ರಂಗೇನಹಳ್ಳಿ. ಏನು ಮಾಡ್ತಿದ್ದಾರೆ ನಿಮ್ಮ ಯಜಮಾನ್ರು? ನಮ್ಮ ಯಜಮಾನರು ವ್ಯವಸಾಯ ಮಾಡ್ತಾ ಇದ್ದಾರೆ ಸರ್. ಎಷ್ಟು ವಯಸ್ಸು? ಅವ್ರ ವಯಸ್ಸು 70 ವರ್ಷ. ಮದುವೆಯಾಗಿ ಎಷ್ಟು ವರ್ಷ ಆಯಿತು? 28 ವರ್ಷ ಆಯ್ತು. ಓಕೆ. ಈಗ ಅವ್ರ ಬಗ್ಗೆ ಏನು ನಿಮಗೆ ಅನುಮಾನ ಇರೋದು? ಯಾಕೋ ಮನೆ ಸ್ವಲ್ಪ ಕೈಯಲ್ಲಿ ದುಡ್ಡು ನಿಲ್ತಾ ಇತ್ತು. ದುಡ್ಡು ಏನಕ್ಕೆ ಬೇಕು? ಖರ್ಚು ಮಾಡಕ್ಕ? ಇಲ್ಲ, ನಮ್ಗೆ ಇಷ್ಟು ದುಡ್ಡು ಖರ್ಚು ಮಾಡಿದ್ರು ನಮಗೆ ದುಡ್ಡಕ್ಕಾದ್ರೂ ಬೇಕು. ಅಮ್ಮ, ಸ್ವಲ್ಪ ನೆಟ್ವರ್ಕ್ ಇರೋ ಜಾಗಕ್ಕೆ ಬಂದು ಮಾತಾಡಿ, ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಿದೆ. ಸರಿ. ಹಲೋ, ಕೇಳಿಸ್ತಿದ್ಯಾ? ಓಕೆ.
ಎಷ್ಟು ವರ್ಷದ್ದು ಮನೆ ನಿಮ್ಮದು? ಮನೆ ಇದು 40 ವರ್ಷ 35-40 ವರ್ಷ ಆಗಿದೆ. ಮನೆ ಎಷ್ಟಡಿ ಇದೆ ಗೊತ್ತಾ ನಿಮಗೆ ಅಮ್ಮ? ಮನೆ ಉತ್ತರ 20 ಅಡಿ 44. ಕಷ್ಟ ಇದೆ ನಿಮ್ಮದು. ಕರೆಕ್ಟಾಗಿ ನನಗೆ ಕ್ಲಾರಿಟಿ ಸಿಗ್ತಾ ಇಲ್ಲ. ನಾನೇನು ಉತ್ತರ ಹೇಳಲಿಕ್ಕೆ ಕಷ್ಟ ಆಗುತ್ತೆ. ಅವಕಾಶ ಆದರೆ ಇನ್ನೊಮ್ಮೆ ನೀವು ಕರೆ ಮಾಡಿ, ಸ್ವಲ್ಪ ಕರೆಕ್ಟ್ ಜಾಗದಲ್ಲಿ ನಿಂತ್ಕೊಂಡು ಕರೆ ಮಾಡಿದ್ರೆ ಅನುಕೂಲ. ನನಗೆ ನೀವು ಕೇಳೋ ಕ್ಲಾರಿಟಿ ಬರ್ತಾ ಇಲ್ಲ, ನಾನೇನು ಉತ್ತರ ಹೇಳಲಿ ಕಷ್ಟ ಆಗುತ್ತೆ. ಸ್ವಲ್ಪ ಸರಿಯಾಗಿ ಸಿಗ್ನಲ್ ಸಿಗೋ ಕಡೆ ಮಾಡೋಕ್ಕೆ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ, ಮೀನಾ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಾನು ಪಾಪು ಹೇಳ್ತೀನಿ. ಅವ್ರದ್ದು ನಕ್ಷತ್ರ ತಿಳಿಸಿ. ಶ್ರವಣ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ. ಹಲೋ, ನಮಸ್ತೆ. ನಾರಾಯಣ. ಎಷ್ಟು ವಯಸ್ಸು ಮಗುಗೆ? 2 ಮಂತ್ಸ್. ಹಾಂ, 2 ತಿಂಗಳು ಪಾಪು. 2 ತಿಂಗಳು ಪಾಪುನಾ? ಮೊದಲನೇ ಮಗುನಾ? 2ನೇ ಮಗು. ಮೊದಲನೇದು ಗಂಡು ಮಗು. ಆ ನಕ್ಷತ್ರ? ರೇವತಿ ನಕ್ಷತ್ರ. ಓಕೆ. ನಿಮ್ಮ ಯಜಮಾನ್ರು ಏನು ಮಾಡೋದು? ಅವರು ಸ್ಕೂಲ್ ಟೀಚರ್. ಏನಾಗಬೇಕಿತ್ತು ಮಗು ಬಗ್ಗೆ ಏನು ತಿಳ್ಕೊಬೇಕಂತ ಮಾಡ್ದಮ್ಮ? ಪಾಪು ಶ್ರವಣ ನಕ್ಷತ್ರದಲ್ಲಿ ಹಾಕುತ್ತಿದೆ ತಿಳ್ಕೊಬೇಕು. ಏನು ಓದಿದ್ಯಾ ನೀನು? ನಂದು BSc. ಓಕೆ. ನಿಮ್ಮ ತಂದೆ ಇದ್ದಾರಾ? ಇದ್ದಾರೆ. ಎಲ್ಲಿದ್ದಾರೆ ಅವರು? ಅವರು ಅವ್ರ ಮನೇಲಿ, ನಮ್ಮನೇಲಿ ಇದ್ದಾರೆ. ನಾವೀಗ ಅಮ್ಮ ಮನೇಲಿ ಇರೋದು. ಓಕೆ. ನೀನು ಓದುವಾಗ, ಮದುವೆ ಆಗುವಾಗ ಇದೆಲ್ಲ ಕೇಳಿ ಮಾಡಿ ನಿಮ್ಮ ತಂದೆ ಮದುವೆ ಮಾಡಿದ್ರಾ? ನಕ್ಷತ್ರ, ನಿನ್ನ ನಕ್ಷತ್ರ ಏನು, ಹುಡುಗನ ನಕ್ಷತ್ರ ಏನು, ಇದೆಲ್ಲ ಕೇಳಿ ಮದುವೆ ಮಾಡಿದ್ರಾ? ಅದೆಲ್ಲ ಏನು ಹೇಳೋದಿಲ್ಲ. ಯಾಕೆ? ಲವ್ ಮ್ಯಾರೇಜಾ? ಇಲ್ಲ ಅರೇಂಜ್ ಮ್ಯಾರೇಜ್. ಅದೆಲ್ಲ ಮಾಮೂಲಿ ಇನ್ನೂ ಜಾಸ್ತಿ ಅಂತಾರಲ್ಲ ಆ ಥರ. ಎಲ್ಲ ಕರೆಕ್ಟಾಗಿದೆ ಅಂತ ಹೇಳಿದ್ರಾ? ಹೇಳಿದ್ರು ಅನ್ಸುತ್ತೆ. ನಿನಗೆ ಅಲ್ಲ ಅನಿಸುತ್ತೆ. ಓಕೆ. ನಿನಗೆ ಮದುವೆ ಆದಮೇಲೆ ಪರವಾಗಿಲ್ಲ ಅಂತ ಅನಿಸಿದ್ಯಾ? ಅಲ್ಮ, ಮದುವೆ ಖುಷಿಯಾಗಿದ್ದೀನಿ, ಆರೋಗ್ಯವಾಗಿ ಚೆನ್ನಾಗಿದ್ದೀನಿ ಅಂತ ಅನಿಸಿದ್ಯಾ ಅಂತ? ಆರೋಗ್ಯ ಚೆನ್ನಾಗಿದೆ. ಫಸ್ಟ್ ಮದುವೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಯಾಕಾದ್ರೂ ಮದುವೆ, ಈಗ ಪರವಾಗಿಲ್ಲ. ಓಕೆ. ಈಗ ನಿಮ್ಮ ಅತ್ತೆ ಮಾವ ಇದ್ದಾರಾ? ಇದ್ದಾರೆ. ನಿಮ್ಮ ಮನೆಯಲ್ಲಿ ಸತ್ತೋರ್ ಫೋಟೋ ಯಾವ್ದು ಹಾಕಿದ್ದೀರಾ? ನಮ್ಮ ಮಾವರ ಅಪ್ಪ ಅಮ್ಮ ಫೋಟೋ ಇದೆ. ಯಾರು ಪೂಜೆ ಮಾಡೋದು ಅದಕ್ಕೆ? ಪೂಜೆ ನಮ್ಮ ಅತ್ತೆನೂ ಮಾಡ್ತಾರೆ. ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ರೆ ಯಾರು ಸ್ವಲ್ಪ ಮಾಡ್ತಾರೆ. ನಾನು ಮಾಡೋದು. ಓಕೆ. ನೀನು ದೇವರಿಗೆ ಪೂಜೆ ಮಾಡ್ತಕ್ಕಂಥದ್ದು ಏನಾದ್ರು ದೀಪ ಹಚ್ಚುವ ಅಭ್ಯಾಸ ಇದೆಯಮ್ಮ ಬೆಳಗ್ಗೆದ್ದು? ಮಾಡ್ತೀನಿ. ಎಷ್ಟೊತ್ತಿಗೆ? ಒಂದು 7 ಗಂಟೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಗುತ್ತೆ. ಈಗ ನಿನಗೆ ಶ್ರವಣ ನಕ್ಷತ್ರದ ಮಗು ಏನು ಕುಟ್ಟಿತು ಅಂತ ಕಾರಣ. ಇದು ನಿಮ್ಮ ಮನೇಲಿ ಸತ್ತೋರ್ ಫೋಟೋ ಇಟ್ಕೊಂಡಿದ್ದೀರಲ್ಲ, ಅವ್ರಿಗೆ ಪೂಜೆ ತಾನೇ ಮಾಡ್ತಾರದು? ಮಾಡ್ತಾರೆ. ಅವ್ರಿಗೇನು ಮಾಡಬೇಕಿತ್ತು? ತಿಥಿ ಶ್ರಾದ್ದ ಮಾಡಬೇಕಿತ್ತು. ನೀವು ಮಾಡಿಲ್ವಲ್ಲ, ಮಾಡ್ತಾ ಇಲ್ವಲ್ಲ. ನಿಮ್ಮ ಅಪ್ಪನ ಮನೇಲೂ ಇಲ್ಲ, ನಿಮ್ಮ ಗಂಡನ ಮನೇಲೂ ಇಲ್ಲ. ಎಡೆ ತಾನೇ ಹಾಕೋದು ನೀವು. ಹಬ್ಬದಲ್ಲಿ ಮಾಡ್ತಾರೆ. ಹಂಗೆ ಹಬ್ಬ ಮಾಡಿ 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 ನೆಮ್ಮದಿ ಇಲ್ಲದ ಹಬ್ಬದಲ್ಲಿ ಬದುಕ್ತಾ ಇರ್ತೀರ ತಾಯಿ. ಕಾರಣ ಏನಂದರೆ ಈಗಲೂ ಲೆಕ್ಕ ಹಾಕೋ, ನಿನ್ನ ಮಗು ಮಲಗಿದ್ದಾಗ ಮೈ ಮುರಿಯೋದು ಗಮನಿಸಿದ್ಯೇನಮ್ಮ? ತುಂಬ ಮಾತಾಡೋದು. ಇದು ಸ್ವಲ್ಪ ಯೋಚನೆ ಮಾಡಿದ್ರೆ, ಈಗ ಹೇಳಿದ್ರೆ ನಿನಗೆ ಅದು ಹೇಳಬಾರ್ದು ಹಂಗಂತ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಮೈ ಮುರಿಯುತ್ತೆ 2 ತಿಂಗಳ ಮಗು ಅಂದರೆ ಸ್ವಲ್ಪ ಯೋಚನೆ ಮಾಡ್ಬೇಕು. ನಿಜಕ್ಕೂ ಆಶ್ಚರ್ಯ ಗುರುಗಳೇ, 2 ತಿಂಗಳು ಮಗು ಮೈ ಮುರಿಯುತ್ತೆ. ಇದು ಮೈ ಮುರಿತದೇನೋ ದೃಷ್ಟಿ ಆಗೋದ್ರಿಂದ ಪರ್ಕೆ ತಗೊಂಡು ಇಳಿ ತೆಗಿತಾರೆ ನಮ್ಮ ಜನ. ಹೌದು ಗುರುಗಳೇ, ಅದನ್ನೇ ಮಾಡೋದು. ಪರ್ಕೆ ತಗೊಂಡು ಇಳಿ ತೆಗೋದು. ಅದು ಯಾರೋ ಬಂದು ಕಣ್ದಿಷ್ಟಿ ಹಾಕ್ಬಿಟ್ಟಾರೆ, ಮೈ ಮುರಿತ ಇಳಿ ತೆಗಿ ಅಂತಾರೆ. ಅಲ್ಲ ಮಾಡಲಿ, ಆದರೆ ಮಗು ಮೈ ಮುರಿಯುತ್ತೆ, ದೊಡ್ಡವ್ರ ಮೈ ಮುರಿಯಲ್ವಾ? ಓಕೆ. ಈ ಮಗು ಕುಡಿತಾ ಇರೋದು ಹಾಲು. ಹೌದು. ಇನ್ನೂ ಏನೂ ತಗೊಂಡಿಲ್ಲ. ಹೌದು. ಅಂದ ಮೇಲೆ ಮಗು ಯಾಕೆ ಮೈ ಮುರಿತಾ ಇದೆ ಅಂದರೆ, ಎಷ್ಟು ಚೆನ್ನಾಗಿ ಈ ಅಮ್ಮನಿಗೆ ಅಂದರೆ ಮಗುವಿನ ತಾಯಿ ಊಟನ ಎಷ್ಟು ಚೆನ್ನಾಗಿ ಊಟ ಮಾಡಿದ್ದಾರೆ, ಅದರ ಪ್ರತಿಫಲನೆ ಶ್ರವಣ ನಕ್ಷತ್ರ ಮಗು. ಅಂದರೆ ಜಡತ್ವ, ಸೋಮಾರಿತನದಲ್ಲಿ ಸಮಯ ಬಂದಾಗ ಊಟ, ಸಮಯ ಬಂದಾಗ ನಿದ್ದೆ ಮಾಡಿರ್ತಕ್ಕಂಥ ತಾಯಿ ಹೊಟ್ಟೆಯಲ್ಲಿ ಹುಟ್ಟತ್ತೆ ಜಡತ್ವವಾದ ಮಗು. ಎಲ್ಲ ಹುಟ್ಟೋದು ಜಡತ್ವದಲ್ಲೇ ಹುಟ್ಟೋದು. ಆದರೆ ಆ ಜಡತ್ವವನ್ನು ಪರಿವರ್ತನೆ ಮಾಡಬೇಕಂತ ನಮ್ಗೆ ಗೊತ್ತಿಲ್ಲ. ಅಮ್ಮ, ನಾನು ಹೇಳಿದ್ದು ಅರ್ಥ ಆಯ್ತಾ ನಿನಗೆ? ಆಯಿತು. ಊಟ ನಿದ್ದೆ ಕರೆಕ್ಟ್ ಇದೆಯಾ ನಿಂದು ಟೈಮ್ ಟೇಬಲ್ಲು?
ಊಟ ಯಾವ ಅಲ್ಲಲ್ಲ ಟೈಮ್ ಟೇಬಲ್ ಯಾಕೆ ಆ ಥರ ಮಾಡ್ತಿದ್ಯಾ? ಓದಿರೋ ಹುಡುಗಿ ಅಲ್ವಾ, ಟೈಮ್ ಸರಿ ಕರೆಕ್ಟಾಗಿ ಊಟ ಆಯಿತು, 2 ಮಕ್ಕಳೇ ಆಗೋಗಿದೆ, ಇನ್ನೇನು ಕತೆ? ಅಥವಾ ಇನ್ನೂ ಏನಾದ್ರು ಬೇಕಾದರೆ ಇನ್ನು ಮೇಲೆ ಕರೆಕ್ಟ್ ಟೈಮ್ ಊಟ ಮಾಡೋದು, ಕರೆಕ್ಟ್ ಟೈಮ್ ಮಲಗೋದು ಅಭ್ಯಾಸ ಮಾಡ್ಕೊಂಡು ಮಗು ಮಾಡ್ಕೊಳ್ಳಿ. ಯಾವಾಗಲೋ ತಿನ್ಕೊಂಡು ಯಾವಾಗಲೋ ಮಲಕ್ಕೊಂಡು ಏನೇನೋ ಯೋಚನೆ ಮಾಡಿಕೊಂಡು ಅಮ್ಮ ಮಗು ತೊಗೊಂಡ್ರೆ ಏನಮ್ಮ ಸೋಮಾರಿತ. ಈ ಮಗುಗೆ ಪಾಪ ಈಗ ಡೈಜೆಷನ್ ಆಗೋದಕ್ಕೆ, ಮೋಷನ್ ಹೋಗೋಕ್ಕೆ, ನಿದ್ದೆ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ಇದು ನೀನು ಅನುಭವಿಸ್ತೀಯ, ಹೌದಲ್ವಾ? ಯಾಕೆ ಇದೆಲ್ಲ ತಿಳ್ಕೊಳಕ್ಕೆ ನಿಮ್ಮ ಯಜಮಾನ್ರಿಗೆ ಇಷ್ಟ ಇಲ್ವಾ, ನಿನ್ಗೆ ಇಷ್ಟ ಇಲ್ವಾ? ಅವ್ರಿಗೆ ಇಂಟ್ರೆಸ್ಟ್ ಇದ್ದಿಲ್ಲ, ನಾನು ಕೇಳ್ದೆ ನೋಡಿ ತಿಳ್ಕೊಬೇಕು ಅಂತ ಕಾಲ್ ಮಾಡಿ. ಈಗ ನಿನಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ? ಅರ್ಥ ಆಯ್ತು ಬಿಡಿ. ತಿಳ್ಕೊ ಅಷ್ಟೇ, ಏನು ಹೆದರ್ಕೊಳ್ಳೋದು ಬೇಡ. ಮೊದಲನೇ ಮಗುದು ತಿಳ್ಕೊಳ್ಳಿ, ಇದನ್ನು ತಿಳ್ಕೊಳ್ಳಿ. ಮಕ್ಕಳ ಆರೋಗ್ಯವನ್ನು ಸಮೃದ್ಧಿಯಾಗಿ ನೀವು ಆರೋಗ್ಯವಂತರಾಗಿರೋದಕ್ಕೆ ನಿಮ್ಮ ನಕ್ಷತ್ರದ ಸತ್ಯವನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಮ್ಮ. ಏನು ಯೋಚನೆ ಮಾಡಬೇಡ, ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಮಾ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮಗನ ಬಗ್ಗೆ ಮೇಡಮ್ ಅವರೇ. ಅವ್ರದ್ದು ನಕ್ಷತ್ರ ತಿಳಿಸಿ. ಆರಿದ್ರ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ, ನಮಸ್ತೆ ಗುರುಗಳೇ. ನಾರಾಯಣ, ಯಾವ ಊರಿಂದ ತಾವು? ನಾವು ಸಕಲೇಶ್ಪುರದಿಂದ. ಮಗಂದು ಆರಿದ್ರ ನಕ್ಷತ್ರ. ಎಷ್ಟು ವಯಸ್ಸು? ಹೊಸದು, ಅವನಿಗೆ 34. ಓಕೆ, ಮದುವೆ ಆಯ್ತಾ? ಮದುವೆ ಆಗಿ 7 ವರ್ಷ ಆಯ್ತು, ಮಕ್ಕಳಿಲ್ಲ. ಮಗು ಆಗ್ಬೇಕಾ? ಹೌದು. ಓಕೆ, ಅವ್ರ ಅಪೇಕ್ಷೆನ ನಿಮ್ಮ ಅಪೇಕ್ಷೆನ ಮದುವೆ ಮಗು ಆಗಬೇಕು ಅಂತ? ಅವ್ರದ್ದು ಅಷ್ಟೇ, ನಮ್ದು ಅಷ್ಟೇ. ನಿಮ್ಮ ಮಗ ಏನು ಮಾಡ್ತಾನೆ? ಅವನು ಇದರಲ್ಲಿ ATPಲಿ ಕೌಂಟರ್ ಆಗಿ ಕೆಲಸ ಮಾಡ್ತಾವನೆ. ಕೌಂಟ್ರಲ್ಲಿ. ಯಾವ ವಾರ ಮದುವೆ ಮಾಡಿದ್ರಿ? ನಾವು ಇದು ಬುಧವಾರ. ಓಕೆ, ನಿಮ್ಮ ಮಗನಿಗೆ ಕೋಪ ಎಷ್ಟಿದೆ ಗೊತ್ತಾ? ಕೋಪ ಇರುತ್ತೆ. ಈಗ ಅದೇ ಮಕ್ಕಳಿಲ್ಲ ಅನ್ನೋದೇ ಅರ್ಧ ಕೋಪ ಬಂದಿತ್ತು ಅವನಿಗೆ. ಮಕ್ಕಳಿಲ್ಲ ಅನ್ನೋದು ಕೋಪನಾ? ಅವಾಗ ಆ ಮೊದಲು ಚೆನ್ನಾಗಿದ್ನಾ? ಈಗಲೂ ಚೆನ್ನಾಗಿದ್ದಾನೆ, ಒಂದೊಂದು ಟೈಮಲ್ಲಿ ಸಿಟ್ಟು. ಓಕೆ, ಈಗ ಅವನಿಗೆ ತಲೆ ನೋವು ಅಂತ ಯಾವಾಗಾರು ಹೇಳ್ತಾನ? ಒಂದೊಂದು ಟೈಮ್ ಹೇಳ್ತಾ ಇರ್ತಾನೆ ತಲೆನೋವು ಅಂತ. ಕಾಲಿಗೆ ಏಟ್ ಮಾಡ್ಕೊಂಡಿದ್ನಾ? ಹೌದು. ಯಾವಾಗ? ಬೈಕಲ್ಲಿ ಬಿದ್ದುಬಿಟ್ಟು. ಯಾವಾಗ? ಈಗ 3 ವರ್ಷ ಆಯ್ತು. ಏನಾದ್ರು ಮಲ್ಕಡಿನ ಒಂದು 2-3 ತಿಂಗಳು ಅಥವಾ ಬೇಗ ರೆಡಿ ಆಯ್ತಾ? ಇಲ್ಲ, ಬೇಗ ರೆಡಿ ಆಯ್ತು. ಜೋಪಾನ. ಯಾಕೆ ಅಂದರೆ ಒಂದು 6 ತಿಂಗಳಾದ್ರು ಮಲ್ಕೊಳ್ಳುವಂಗೆ ಕಾಲು ಏನಾದ್ರು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಯಾಕೆ ಈ ಮಾತು? ನಾನು ಮಕ್ಕಳಾಗ್ಲಿಲ್ಲ ಅಂತ ಕೇಳಿದ್ರೆ ಇವ್ರು ಕಾಲ್ ಬಗ್ಗೆ ಹೇಳ್ತಾವ್ರಲ್ಲ, ಅಲ್ವಾ? ಈಗ ಮಗನ ಕೋಪ ಏನಕ್ಕೆ ಕೇಳಿದೆ, ಕಾಲು ಏಟಕ್ಕೆ ಏನಕ್ಕೆ ಕೇಳಿದೆ ಅಂತ ಇಲ್ಲಿ ತಿಳ್ಕೊಬೇಕು. ಕಾರಣ ಅವ್ರನ್ನ ಮನಸ್ಸಲ್ಲಿ ಇರ್ತಕ್ಕಂಥ ಶಾಂತತ್ವ ಅನ್ನೋದು ಯಾವ ಕಾರಣಕ್ಕೂ ಬಂದಿಲ್ಲ, ಅವನಿಗೆ ಬರೋದು ಇಲ್ಲ. ಯಾಕೆ ಅಂದರೆ ಮಲಗೋ ಶೈಲಿ ಚೆನ್ನಾಗಿಲ್ಲ. ಅವನು ಮಲಗೋ ರೀತಿ ಒಂಚೂರು ಚೆನ್ನಾಗಿಲ್ಲ, ವಕ್ರ ಪಕ್ರವಾಗಿ ಮಲ್ಕೋತಾನೆ. ಅಮ್ಮ ನೋಡಿದ್ಯಮ್ಮ ನಿಮ್ಮ ಮಗ ಮಲಗೋದು? ಹೌದು. ಇದನ್ನ ರಿಪೇರಿ ಮಾಡಿದೆ ಮಗನ್ ಯಾಕಮ್ಮ ಬೆಳೆಸ್ಬಿಟ್ಟು ಮದುವೆ ಮಾಡಿದೆ ನೀನು? ಇನ್ನೇನೋ ವಯಸ್ಸು ಭಾರ ಆಗುತ್ತಲ್ಲ ಅಂತ ಮಾಡಿದ್ವಿ. ಓ, ಹೆಂಗೋ ತಿರ್ಕೊಂಡು ಮಲ್ಕೊಳ್ಳಿ ಮದುವೆ ಮಾಡ್ಬಿಟ್ರೆ ಸರಿ ಅಂತ ಮಾಡ್ಬಿಟ್ರಾ? ಅಲ್ಲ, ಮಲ್ಕೊಳ್ಳಕ್ಕೆ ಹಂಗ್ ತಿರುಗಿ ಮಲ್ಕೊಳ್ಳೋದ್ರಿಂದ ಅಥವಾ ವಕ್ರ ಪಕ್ರವಾಗಿ ಮಲ್ಕೊಳ್ಳೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಫ್ಯೂಚರ್ ಅಲ್ಲಿ ಅನ್ನೋದು ಗೊತ್ತಿರಲ್ವಲ್ಲ ಗುರುಗಳೇ? ಈಗ ಮಗು ಆಗ್ಬೇಕಲ್ವಾ? ಮಗು ಹೆಂಗಾಗತ್ತೆ? ಅವರು ಮಕ್ಕಳಾಗೋದಕ್ಕೂ ಅವ್ರು ಮಲ್ಕೊಳ್ಳುವಂತ ರೀತಿ ಭಂಗಿ ಚೆನ್ನಾಗಿ ಇಲ್ದಿರೋದಕ್ಕೂ ಏನ್ ಸಂಬಂಧ ಗುರುಗಳೇ? ಇಲ್ಲಿ ನಿಮ್ಮ ಮಗನಿಗೆ ಇದೆಲ್ಲ ಧರ್ಮ, ದೇವರು ಇದೆಲ್ಲ ಕೇಳೋದು ಮಾಡೋದೆಲ್ಲ ನಂಬಿಕೆ ಇದೆಯೇನಮ್ಮ? ಹೌದು, ನಂಬಿಕೆ ಇದೆ. ಸುಮಾರು ದೇವ್ರಿಗೆಲ್ಲ ಹೋಗೇನೆ, ಮತ್ತೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲೂ ಎಲ್ಲ ಹೋಮ ಗೀಮ ಎಲ್ಲ ಮಾಡಿಸ್ಕೊಂಡ್ ಬಂದವನೆ. ನಿಮ್ಮ ಮನೆ ಎಷ್ಟು ವರ್ಷದ ತಾಯಿ? 23 ವರ್ಷ. ಕಟ್ಸಿದ್ದ ಮನೆ ಕಟ್ಸಿದ್ದ ಅಂದೆ? ಹೌದೌದು. ಓಕೆ, ನಿಮ್ಮ ಮನೆ ಪಕ್ಕದಲ್ಲಿ ಮುಂದ್ಗಡೆ ರಸ್ತೆ ಯಾವುದು? ರಸ್ತೆನಾ? ಇದು ಸಕಲೇಶ್ಪುರಕ್ಕೆ ಹೋಗೋ ರಸ್ತೆ. ಮುಗಿದೋಯ್ತು ಕತೆ. ದಿಕ್ ಯಾವುದು ಅಂತ ಕೇಳ್ತಿರೋದು. ಮನೆ ಕಟ್ಟುವಾಗ ಮನೆ ಒಳಗಡೆ ಆಗ್ಲಿ ಯಾವಾಗಾದ್ರೂ ಹಾವು ನೋಡಿದ್ಯಮ್ಮ ನೀನು ನಿಮ್ಮ ಮನೆ ಹತ್ರ? ಹಾವು ಮೊದ್ಲೆಲ್ಲ ತಿರ್ಗೋದು, ಇವಾಗ ಕಡಿಮೆ ಆಗಿದೆ. ಅಲ್ಲ, ಈಗಲೂ ಕಡಿಮೆ ಇದೆ ಒಟ್ಟಿನಲ್ಲಿ. ಈಗ ನೀವು ಯಾಕೆ ಇದನ್ನು ಕೇಳಿದೆ ಅಂತಂದರೆ, ಈ ಸೈಟ್ ಹೆಂಗೆ ತೊಗೊಂಡಿದ್ದು ನೀವು? ಯಾರಿಂದ ತೊಗೊಂಡ್ರಿ?
ಅದು ನಮ್ಮ ಸೋದರ ಮಾವನ ಸೈಟು ಬೇರೆಯವ್ರಿಗೆ ಕೊಟ್ಟಿದ್ರು, ಬೇರೆಯವರಿಂದ ನಾವು ತಗೊಂಡ್ವಿ. ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾಕೆ ಅಂತಂದ್ರೆ ಈಗ ನಕ್ಷತ್ರಕ್ಕೆ ಹೋಲಿಕೆ ಹೆಂಗ್ ಮಾಡ್ತೀರಾ ಗುರುಗಳೇ ಅಂತ ನೀನು ಕೇಳ್ತೀಯಲ್ಲಮ್ಮ. ಈಗ ಆರಿದ್ರಾ ನಕ್ಷತ್ರದಲ್ಲಿ ಮಗು ಹುಟ್ಟಿದೆ ಅಂದ್ರೆ ಆ ಜಾಗದಲ್ಲಿ ಏನಿತ್ತು? ಹುತ್ತ ಇತ್ತಾ, ಮರ ಇತ್ತಾ? ಇವು ನೋಡಿದಾರಾ? ಇಲ್ಲ. ಸೈಟು ಫ್ಲಾಟ್ ಆಗಿತ್ತು, ತಗೊಂಡ್ರು, ಮನೆ ಕಟ್ಟಿದ್ರು. ಎಲ್ಲರೂ ಹಂಗೆ ಮನೆ ಕಟ್ಟೋದು. ಸೈಟ್ ಚೆನ್ನಾಗೈತೆ, ಈ ಕಡೆ ರಸ್ತೆ ಯಾವುದು? ಅಪೂರ್ವ, ಸೂಪರ್. ಈ ಕಡೆ ಎಷ್ಟು ಇದೆ? 35 ಅಡಿ, ಸೂಪರ್. ಮಧ್ಯಾಹ್ನಿತ್ತು ಅಂತ ಯಾರು ಹೇಳೋದು? ಅದನ್ನ ಯಾಕೆ ತಿಳ್ಕೊಬೇಕಾಗುತ್ತೆ ಅನ್ನೋದು ಗೊತ್ತಾಗಲ್ವಲ್ಲ ಗುರುಗಳೇ? ಯಾವ ತಾನೇ ತಿಳ್ಕೊಂಡಿದ್ದಾರೆ ನಮ್ಮ ಜನ. ಪ್ರಶ್ನೆ ಹಾಕಿದಾಗ ಅದು ಗೊತ್ತಿರಲಿಲ್ಲ ನಮಗೆ ಅಂತಾರೆ, ಅಲ್ವಾ? ಏನೇನೂ ಗೊತ್ತಿಲ್ಲ ಅಂತ ಇವ್ರು ಒಪ್ಕೊಂಡ್ರೆ ಪ್ರಪಂಚದಲ್ಲಿ ಎಲ್ಲರೂ ಒಳ್ಳೆ ಬುದ್ಧಿವಂತರಾಗ್ತಾರೆ. ನಮ್ಗೆಲ್ಲ ಗೊತ್ತಿದೆ ಅಂತಾನೆ ಹಿಂಗೆ ಹಾಳಾಗ್ತಾ ಇರೋದು. ಹೌದು, ಖಂಡಿತ ಗುರುಗಳೇ. ಗೊತ್ತಿರುವುದಕ್ಕಿಂತ ಗೊತ್ತಿಲ್ಲದೆ ಇರೋ ವಿಚಾರ ಜಾಸ್ತಿ ಇದೆ ಅಂತ ನಮ್ಮ ಜನಕ್ಕಿನ್ನೂ ಅರ್ಥ ಆಗಿಲ್ಲ. ನನಗೆ ಗೊತ್ತು, ನನಗೆ ಗೊತ್ತು, ನನಗೆ ಗೊತ್ತು ಅಂತ ಏನೂ ಗೊತ್ತಿಲ್ಲ. ಏನು ಕೇಳಿದ್ರು ಯಾವುದಕ್ಕೂ ಉತ್ತರ ಇಲ್ಲ. ಆದರೂ ಗೊತ್ತು ಅಂತ ಮಾತ್ರ ಕೊಚ್ತಾರೆ, ಸ್ಕೋಪ್ ತಗೋತಾರೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಇದು ನಮಗೂ ಎಲ್ಲ ದೇವರು ಎಲ್ಲ ಅಷ್ಟೋ ಇಷ್ಟ ಕೊಟ್ಟವನೇ ಅಂತಾರೆ ಕೊನೆಗೆ. ಅಮ್ಮ ನೀನು ಎಲ್ಲೋ ಹೋಮ ಮಾಡಿಸ್ದೆ, ಸುಬ್ರಹ್ಮಣ್ಯಕ್ಕೆ ಹೋದೆ ಅನ್ನೋ ಪ್ರಶ್ನೆ ಅಲ್ಲ. ನಿಮ್ಮ ಮಗ ಸೊಸೆಯನ್ನು ಮದುವೆ ಮಾಡಿದ ಲಗ್ನ ಪತ್ರಿಕೆ ಫಸ್ಟ್ ಅವ್ರು ಹುಟ್ಟಿದ್ದು ಇದೆಲ್ಲ ಲೆಕ್ಕ ಹಾಕ್ಕೊಂಡು ನಿಮ್ಮ ಮನೆಯ ಪ್ಲ್ಯಾನ್ ತೊಗೊಂಡು ತಿಳ್ಕೊಬೇಕು. ಮಗು ಮಾಡ್ಕೊಳ್ಳೋದು ಮಗು ಆಗೋದಲ್ಲ. ಮಗು ಚೆನ್ನಾಗಿರೋ ಮಗು ಬೇಕು. ಯಾವುದೋ ಮಗು ಬೇಕಾ? ಚೆನ್ನಾಗಿರೋ ಮಗು ಬೇಕಾ? ಚೆನ್ನಾಗಿರೋ ಮಗು ಬೇಕು. ಎಲ್ರು ಇದನ್ನೇ ಹೇಳೋದು. ಒಳ್ಳೆ ಗಂಡ, ಒಳ್ಳೆ ಹೆಂಡತಿ, ಒಳ್ಳೆ ಮಗು, ಒಳ್ಳೆ ಸೈಟು, ಎಲ್ರಿಗೂ ಒಳ್ಳೇದೇ ಬೇಕು. ಆದ್ರೆ ಏನೂ ಮಾಡಂಗಿಲ್ಲ. ಇದನ್ನ ಪ್ರಯತ್ನ ಮಾಡಮ್ಮ. ಇನ್ನು ಏನು ತೊಂದರೆ ಇಲ್ಲ. ಇನ್ನೂ 2 ವರ್ಷ ಆಗಲಿ, ಮಗು ಆಗತ್ತೆ. ಚೆನ್ನಾಗಿ ತಿಳ್ಕೊಳ್ಳಿ. ಫಸ್ಟು ಎಂತೆಂಥ ಮಗು ಹುಟ್ಟೋದು ಬೇಡ. ಕ್ಲಾರಿಟಿ ಆಗಿ ಸರಿಯಾಗಿ ತಿಳ್ಕೊಂಡು ಸರಿ ಮಾಡ್ಕೊಳ್ಳಿ. ಮಗು ಚೆನ್ನಾಗಿರೋ ಮಗುನೇ ಹುಟ್ಟತ್ತೆ. ಒಳ್ಳೇದಾಗಲಿ. ಗುರುಗಳೇ, ಇನ್ನು ಜೀವನದಲ್ಲಿ ಹುಟ್ಟು ಸಾವು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ತೀರಿ. ಅದನ್ನ ಯಾಕೆ ಅಷ್ಟು ಪ್ರಾಧಾನ್ಯತೆ ಕೊಡಬೇಕು ಗುರುಗಳೇ? ಇಲ್ಲಿ ನಮಗೆ ಒಂದು ವಿಚಾರ ನೇರವಾಗಿ ಗೊತ್ತಾಗಬೇಕು ಅಂತಕ್ಕಂಥ ವಿಷಯ ಏನಂದರೆ, ಮನುಷ್ಯ ಸಾಯ್ತಾನೆ, ಅದು ಗೊತ್ತಿರೋ ವಿಚಾರನೇ ಅಲ್ವಾ? ಸಾಯೋದು ಗೊತ್ತಿರೋ ವಿಚಾರನೇ. ಮುಂದೆ ಏನು ಅಂತ ಗೊತ್ತಿಲ್ಲ. ಈಗ ಎಲ್ಲಿದ್ದೆ, ಮೊದಲೆಲ್ಲಿದ್ದೆ ಗೊತ್ತಿಲ್ಲ, ಹೌದಲ್ವಾ? ಮುಂದೆ ಎಲ್ಲೋಗ್ತೀನಿ ಗೊತ್ತಿಲ್ಲ, ಹಿಂದೆ ಎಲ್ಲಿಂದ ಬಂದೆ ಗೊತ್ತಿಲ್ಲ. ಈಗ ಇದನ್ನು ಯಾಕೆ ನಮಗೆ ಅನ್ನೋ ಪ್ರಶ್ನೆನ ನಾವು ಸೈಡ್ಗೆ ಹಾಕಿದ್ದೀವಿ. ಇದನ್ನು ನಾವು ನೆಮ್ಮದಿಯಾಗಿ ಆರೋಗ್ಯವಾಗಿ ಬದುಕಬೇಕು ಅಂದರೆ ಇದನ್ನು ತಿಳ್ಕೊಳ್ಳೇಬೇಕು. ಒಂದು ಸಣ್ಣ ಉದಾಹರಣೆ ಹೇಳ್ಕೋಬೇಕಂದ್ರೆ, ಮನೆಯಲ್ಲಿ ಕ್ಯಾನ್ಸರು, ಶುಗರು, BP ಪ್ರತಿ ಕಾಯಿಲೆಗಳೆಲ್ಲ ಬರ್ತಕ್ಕಂತಹ ಲೆಕ್ಕಾಚಾರದಲ್ಲಿ ಸಾಕಷ್ಟು ಎಲ್ಲ ಕುಟುಂಬಗಳಿರುತ್ತೆ. ಯಾರಿಲ್ಲ ಅಂತ ಹೇಳಂಗಿಲ್ಲ. ಆದರೆ ನಾವು ಒಂದು ತಿಳ್ಕೋಬೇಕು, ಏನಪ್ಪ ಅಂತಂದರೆ, ಆ ರೀತಿ ನಮ್ಮ ಕುಟುಂಬದಲ್ಲಿ ಸತ್ತಿರಬೇಕಾದ್ರೆ ಆ ಸಾವು ಅಂತಕ್ಕಂಥ ಬಂದಾಗ ಯಾವುದಕ್ಕೆ ಸಾವು ಬರೋದು? ದೇಹಕ್ಕೆ, ಹೌದಾ? ಆ ದೇಹಕ್ಕೆ ಸಾವು ಬರ್ತಕ್ಕಂಥ ಸತ್ಯ ಗೊತ್ತು. ಈಗ ಅಲ್ಲಿ ಉಳಿದದ್ದು ಯಾವುದು? ಚೈತನ್ಯ ಅಂತಕ್ಕಂಥ ಒಂದು ಶಕ್ತಿ ರೂಪವಾದ ಆತ್ಮ. ಇಲ್ಲಿ 2 ಭಾಗ ವಿಂಗಡಿಸ್ಕೋಬೇಕಾಗತ್ತೆ. ಆತ್ಮಕ್ಕೆ ಯಾವ ಕಾರಣಕ್ಕೂ ಅದಕ್ಕೆ ಯಾವುದು ಪಾಪನೂ ತಟ್ಟಲ್ಲ, ಒಳ್ಳೆಯದೂ ಇಲ್ಲ, ಕೆಟ್ಟದ್ದೂ ಇಲ್ಲ. ಅದು ಪರಮಾತ್ಮ ಅಂತ ಒಪ್ಕೊಂಡ್ಬಿಟ್ಟಿದ್ದೀವಿ ನಾವು. ಅದಕ್ಕೆ ಯಾವುದು ಲೆಕ್ಕ ಅಲ್ಲ. ಆದರೆ ಈ ಚೈತನ್ಯ ಅನ್ನೋ ಒಂದು ಬಂಧನದಲ್ಲಿ ಅದು ಅಡಕವಾಗ್ಬಿಟ್ಟಿರುತ್ತೆ. ಅಂದರೆ ದೇವಸ್ಥಾನ ಒಳಗಡೆ ಗುಡಿಯಲ್ಲಿ ದೇವರಿದೆ, ಬಾಗಿಲಲ್ಲಿ ತೆಗಿಬೇಕು, ಬೀಗದ ಕೀ ಇಲ್ಲ. ದೇವ್ರಿಗೆ ಪೂಜೆ ಎಲ್ಲಿ ಮಾಡೋಕ್ಕಾಯ್ತು? ಈಗ ದೇವ್ರನ್ನ ಬಂಧನಲ್ಲಿ ಇಟ್ಟಿದೀವ ಇಲ್ವಾ? ಎಲ್ಲದಕ್ಕಿಂತ ಹೆಚ್ಚಾಗಿ ದೇವ್ರ ಮನೆ ಮಾಡಿಸ್ಬಿಟ್ಟು ಬೀಗ ಹಾಕ್ತೀವ ಇಲ್ವಾ? ಅಲ್ಲ, ಬೀಗ ಹಾಕ್ತಿರೋ ಬಾಗ್ಲಾರು ಹಾಕ್ತಾರೆ. ಅಂದರೆ ದೇವ್ರಿಗೆ ನಾವು ಜೈಲು ಮಾಡಿ ಕೂರಿಸಿದ್ದೀವಿ. ನಮ್ಗಿನ್ನೂ ಗೊತ್ತಾಗಿಲ್ಲ. ದೇವರಿಗೆ ಬಾಗಿಲು ಹಾಕುವಂಥ ಮಟ್ಟಕ್ಕೇನು ಮಾಡೋದು ಸೂಕ್ತವಲ್ಲ ಅನ್ನೋ ವಿಚಾರ ನಮ್ಗಿನ್ನೂ ಗೊತ್ತಾಗಿಲ್ಲ. ಗೊತ್ತಾಗಿದೆಯೇನಮ್ಮ? ಗೋಡೆ ಕಟ್ಟಿ, ಬಾಗಿಲು ಹಾಕಿ, ತೂತ ಮಾಡಿ, 32 ಗಂಟೆ ಕಟ್ಟಿ ಪೂಜೆ ಮಾಡೋದು ಎಷ್ಟೊತ್ಕಾರವಾಗಲಿ. ಅಂದ್ರೆ ಮಡಿವಂತಿಕೆ ಅನ್ನೋ ಕಾನ್ಸೆಪ್ಟಿಗೆ ಬೀಗ ಬಾಗ್ಲು ಎಲ್ಲ ಬರುತ್ತೆ ಗುರುಗಳೇ. ಮಡಿವಂತಿಕೆ ಮಾತಾಡೋದೆಲ್ಲ ಮಾಮೂಲು ನಡೀತಾ ಇರ್ತದೆ ಅಲ್ವಾ? ಅಂದರೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ, ನಾವು ಕಲ್ಪನೆಯಲ್ಲಿದ್ದೀವಿ, ನಮ್ಮ ಬುದ್ಧಿಯಲ್ಲಿ ನಾವು ಬದುಕಕ್ಕೆ ಹೋಗ್ತಾ ಇದ್ದೀವಿ. ಮನೆಯನ್ನು ಭಗವಂತನಿಗೆ ಮೀಸಲಾಗಿಡಬೇಕು ಅನ್ನೋ ಪ್ರಜ್ಞೆ ಇಲ್ಲ ನಮಗೆ. ಮನೆ ಕಟ್ಟೋದು ನಾವಿರೋದಕ್ಕೆ, ನಮಗೆ ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಹೆಂಡತಿ ಒಳ್ಳೇದಾದರೆ ಸಾಕು, ನನ್ನ ಮಗು ಒಳ್ಳೇದಾದ್ರೆ ಸಾಕು ಅಂತ ಕೇಳ್ತೀವಲ್ಲ, ಅದೇ ತಪ್ಪು. ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ತೀವಲ್ಲ, ಇದು ಸತ್ಯ. ಭಗವಂತ ನೀನು ನನ್ನ ಹತ್ರ ಬಂದ್ಬಿಡು ಅಂತ ಹೇಳ್ತೀವಲ್ಲ, ಇದು ಸತ್ಯ. ಭಗವಂತ ನಾನು ಕೇಳಿದ್ ಕೊಡು ಅಂತೀವಲ್ಲ, ಇದು ಸ್ವಾರ್ಥ. ನಮ್ಮ ಮ್ಯಾಥಮೆಟಿಕ್ಸ್ ಎಷ್ಟು ಚೆನ್ನಾಗಿದೆ ಅಂತ ಅಲ್ವಾ? ಇದೆಲ್ಲ ಇಲ್ಲಿ ಗೊತ್ತಾಗತ್ತೆ. ಈ ಸಾವು ಅಂತಕ್ಕಂಥ ಸತ್ಯ ತಿಳ್ಕೊಂಡಾಗ ನಾವು ಎಷ್ಟರ ಮಟ್ಟಕ್ಕೆ ಈ ಭೂಮಿಗೆ ಬಂದಿದ್ದೀವಿ, ಏನಕ್ಕೆ ಬಂದಿದ್ದೀವಿ ಅನ್ನೋದು ಅವಾಗ ಅರ್ಥ ಆಗತ್ತೆ. ಅದು ಗೊತ್ತಿಲ್ಲದೆ ಇದ್ದರೆ ಬಸ್ ಹತ್ಬೇಕು. ಸರಿ, ಯಾವ ಬಸ್ಸು ಅಂತ ಹತ್ತೀಯಾ?
ಯಾವ ಊರಿಗೆ ಹೋಗಬೇಕು ಅಂತ ಆ ಊರು ಬಸ್ ಹೌದು, ಹತ್ತಬೇಕು. ಹೌದು. ಎಲ್ಲ ಕೆಂಪು ಬಸ್ಸೇ ಇರುತ್ತೆ, ಯಾವುದೋ ಬಸ್ ಹತ್ತಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಗುರುಗಳೇ. ಹಾಗೆ ಒಂದು ಮಗು ಒಂದು ಕುಟುಂಬಕ್ಕೆ ಪಾದಾರ್ಪಣೆ ಮಾಡುತ್ತೆ ಅಂತಕ್ಕಂತಹ ಒಂದು ಲೆಕ್ಕಾಚಾರ ತಗೊಂಡಾಗ ಆ ಸ್ವಭಾವ ಅಂತಕ್ಕಂಥ ಚೈತನ್ಯದಲ್ಲಿ ತುಂಬಿರುತ್ತೆ. ಅದು ಬಾಕ್ಸ್ ಚೇಂಜ್ ಮಾಡ್ಕೊಳ್ಳುತ್ತೆ. ದೇಹ ಅನ್ನುವಂಥ ಬಾಕ್ಸ್ ಚೇಂಜ್ ಮಾಡುತ್ತೆ. ಇನ್ನೊಂದು ದೇಹಕ್ಕೆ ಎಂಟ್ರಿ ಆಗುತ್ತೆ, ಮತ್ತೆ ರಿಪೀಟ್ ಆಗಿ ಅದೇ ಮನೇಲಿ ಹುಟ್ಟುತ್ತೆ. ಮನೇಲಿ ಅಂದರೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಬೇಕು, ಬೆಂಗಳೂರು ಹುಟ್ಟಬಾರ್ದು ಅಂತಿಲ್ಲ, ಊರೆಲ್ಲರೂ ಇರಲಿ, ಕುಟುಂಬಕ್ಕೆ ಅನ್ವಯವಾಗಿರ್ತಕ್ಕಂಥ ರೀತಿಯಲ್ಲಿ ಹುಟ್ಟುತ್ತದು ಅಲ್ವಾ? ಈಗ ಅದರ ಮನಸ್ಸು ಹೇಗಿತ್ತು, ಅದ್ರ ಬುದ್ಧಿ ಹೇಗಿತ್ತು, ಇದೆಲ್ಲ ಅದರೊಳಗಡೆ ಇದೆ ಒಳಗಡೆ. ಈಗ ಎಲ್ಲಿ ಯಾವ ಟೇಪ್ ರೆಕಾರ್ಡ್ ಹಾಕೋರು ಅದೇ ಸಾಂಗ್ ಬರೋದು. ಹೌದಾ? ಏನ್ ರೆಕಾರ್ಡೆಡ್ ಆಗಿರುತ್ತೋ ಅದು ಬರುತ್ತೆ, ಅದೇ ಸಾಂಗ್ ಬರೋದು. ಈಗ ಮಗು ಅದೇ ಸಾಂಗ್ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಗೋದು ಯಾವಾಗ? ಅದ್ರ ಬಗ್ಗೆ ಮಾತಾಡೋ ಗುರುಗಳೇ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ಜಯಮ್ಮ ಅವ್ರಿಗೆ ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ ಮಗನ ಬಗ್ಗೆ ತಿಳ್ಕೊಳಕಾಗಿತ್ರಿ. ಮಗಂದು ನಕ್ಷತ್ರ ತಿಳಿಸಿ. ಇದು ಹಸ್ತ ನಕ್ಷತ್ರ ರೀ ಅವ್ರದ್ದು. ಗುರುಗಳಿದ್ದಾರೆ, ಮಾತಾಡಿ ಮಾ. ಹಲೋ ಹಲೋ, ಹೇಳಿಮ್ಮ. ಗುರುಜಿ ನಮಸ್ಕಾರ. ಗುರುಜಿ ಹೇಳಿ ತಾಯಿ. ಯಾರು ಮಗನ ಮಗಳ? ಮಗನ್ ಬಗ್ಗೆ ಮಾತಾಡ್ಬೇಕಾಗಿತ್ತು, ಮದ್ವಿ ಬಗ್ಗೆ. ಓಕೆ, ಮದುವೆ ಆಗ್ಬೇಕಂತನಾ? ಹ್ಞೂನ್ರಿ. ಎಷ್ಟು ವಯಸ್ಸು? ಮಾಡ್ಬೇಕು ಅಂತ. ಎಷ್ಟು ವಯಸ್ಸು? 28 ವರ್ಷ. ಈಗ ಏನ್ ಮಾಡ್ತಿದ್ದಾನೆ? ಬೇಕ್ರಿ ಕೆಲ್ಸಕ್ಕೆ ಹೋಗ್ತಾ ಇದಾರ್ರಿ. ಓಕೆ, ಈಗ ಮದುವೆ ನೀವು ಮಾಡಬೇಕು ಅಂತಾನ ಅವ್ನು ಮಾಡ್ಕೋಬೇಕು ಅಂತಾನ? ನಾವು ಅವ್ರು ಮಾಡ್ಕೊಳಲ್ಲ. ಅದ್ಯಾಕೆ ಮಾಡ್ಕೊಳ್ಳಲ್ಲ? ಬೇಡ, ನೀವು ನೋಡಿದ್ದೆ ಮಾಡ್ಕೋತೀನಿ ಅಂತಾನಾ? ಹ್ಞೂನ್ರಿ, ತಂದೆ ತಾಯಿ ನೋಡಿದ್ದೆ ಮಾಡ್ಕೊಂತೀವಿ ಅಂತಾರ್ರಿ. ಒಳ್ಳೆ ಹುಡುಗ. ನಿಮ್ಮ ಮನೆ ಎಷ್ಟು ವರ್ಷದ್ದು? ಬಾಳ ವರ್ಷ ನಮ್ಮ ಅಜ್ಜ ಅಜ್ಜಿಲಿದ್ದಾನ ಐತ್ರಿ, ಸ್ವಂತ ಮನೆ ರೀ ಇದು. ಓಕೆ, ಈಗ ನಿಮ್ಮ ಮನೆ ಬಾಗಿಲು ಯಾವ ದಿಕ್ಕಿಗಿರೋದು? ಇದ್ರ ಉತ್ತರ ಸೂರ್ಯ ಹುಡ್ತಲ್ರಿ, ಆ ಕಡೆಗೆ ಐತಿ. ಎಷ್ಟು ಫ್ಲೋರ್ ಮನೆ? ಒಂದೇ ಫ್ಲೋರಾ? ಹ್ಞೂನ್ರಿ, ಒಂದೇ ಫ್ಲೋರ್. ಹೆಂಚಿನ ಮನೆನಾ? ಹ್ಞೂನ್ರಿ, ತಗಡಿನ ಮನೆ ರೀ. ತಗಡು ಅಂದ್ರೆ ಶೀಟಿನ ಮನೆ? ಹ್ಞೂನ್ರಿ. ತಗಡು ಅಂದ್ರೆ ಕನ್ನಡ ಮಾತು ಎಷ್ಟರ ಮಟ್ಟಿಗೆ. ಯಾವ ಊರು ನಿಮ್ಮದು? ನಮ್ ದಾವಣಗೆರೆ ರೀ. ಓಕೆ, ಅಲ್ಲಿ ಕಾಂಪೌಂಡ್ ಇದೆಯಾ ನಿಮ್ಮ ಮನೆಗೆ? ಹ್ಞೂನ್ರಿ. ಓಕೆ, ನಿಮ್ಮ ಮನೆ ಅಮ್ಮ ನೀನು ಓದಿದ್ಯಾ? 7ನೇ ಕ್ಲಾಸ್ ಓದೇನ್ರಿ. ಓಕೆ, ನಿಮ್ಮ ಮನೆ ದಕ್ಷಿಣ ದಿಕ್ಕಿನ ಭಾಗ ಗೊತ್ತಾಗತ್ತಾ? ನಿಮ್ಮ ಮನೇಲಿ ನಿಂತ್ಕೊಂಡ್ರೆ ನಿನಗೆ ಹ್ಞೂನ್ರಿ. ಅಲ್ಲಿ ಗೋಡೆ ಬಿರ್ಕು ಬಿಟ್ಟಿರ್ತಕ್ಕಂಥದ್ದು ಗೊತ್ತಾಗಿದೆಯಾ ನಿನಗೆ? ಹ್ಞೂನ್ರಿ. ಯಾವಾಗ ನೋಡಿದೆ ಅದನ್ನು? ಸುಮ್ಮನೆ ನಾನು ಹೇಳೋದಕ್ಕೆ ಹ್ಞೂ ಅನ್ಬೇಡ. ಗೋಡೆ ಬಿರ್ಕು ಬಿಟ್ಟದ್ದು ನೋಡಿದ್ಯಾ? ನೋಡಿಲ್ಲ ರೀ, ನೋಡಿದ್ವಿ. ಏನಮ್ಮ ಇದು ಕತೆ? ನಾನು ಹೇಳೋದಕ್ಕೆಲ್ಲ ಹ್ಞೂ ಅನ್ಕೊಂಬಿಡಲ್ಲ ನೀನು? ಹ್ಞೂನ್ರಿ. ನಾವು ಹ್ಞೂನ್ರಿ. ಓಕೆ, ಈಗ ನಿಮ್ಮ ಮನೆಯಲ್ಲಿ ನೀವು ಮಾಡ್ತಾ ಇರ್ತಕ್ಕಂತಹ ಪೂಜೆ ಅಂತಕ್ಕಂಥದ್ದು ಯಾವ ದೇವ್ರಿಗೆ? ಉಜಿನಿ ಮರಳುಸಿದ್ದೇಶ್ವರಕ್ಕೆ ರೀ. ಹೆಣ್ಣು ದೇವ್ರು ಯಾವುದು? ಹೆಣ್ದೇವ್ರು ಇಲ್ಲ ರೀ, ಉಚ್ಚಿಂಗಮ್ಮ ಅಂತ ಐತ್ರಿ ನಮ್ಮೂರಾಗ, ಮಾಡ್ತೀವ್ರಿ. ಹೆಣ್ಣು ದೇವ್ರು ಇಲ್ಲ ಅಂದ್ರಿ, ಮತ್ತೆ ಮಾಡೋದು ಹೆಂಗೆ? ನಾವ್ ಊರಾಗ ಐತಲ್ರಿ, ಹಂಗೆ ಹಣ್ಣು ಕಾಯಿ ಮಾಡಿಸ್ತಾವ್ರಿ. ಹಂಗ ಮಂದೇವ್ರಲ್ಲ ರೀ ಅದು. ಸರಿ, ತಿರುಪತಿಗೆ ಹೋಗಿದ್ದೀರಾ ಯಾವಾಗಾದರೂ? ಇಲ್ಲ ರೀ, ಹೋಗಿಲ್ಲ. ಯಾಕೆ ಹೋಗಲ್ವಾ? ನಿಮ್ಗೆ ಆಗಲ್ವಾ? ಹೋಗಿಲ್ರಿ, ದೂರ ಅಂತ ಹೋಗಲ್ಲ ರೀ. ಕರೆಕ್ಟ್. ನೀವು ನಿಮ್ಮ ಮಗ ಹುಟ್ಟಿದ್ದಕ್ಕೆ ನಕ್ಷತ್ರಕ್ಕನುಸಾರವಾಗಿರ್ತಕ್ಕಂಥ ರೀತಿಯಲ್ಲಿ ಹೋಗ್ಬೇಕಂದ್ರೆ ತಿರುಪತಿಗೆ ಒಂದ್ಸಲ ಹೋಗಿ ಬನ್ನಿ. ಹ್ಞೂನ್ರಿ. ಶುಕ್ರವಾರ ಇಲ್ಲ ಭಾನುವಾರ ದರ್ಶನ ಮಾಡ್ಕೊಂಡು ಬಂದರೆ ಆ ದೇವ್ರಿಗೆ ಒಪ್ಪಿಸ್ಬಿಟ್ಟು ಬನ್ನಿ, ಎಲ್ಲರೂ ಒಂದು ದಾರಿ ತೋರಿಸಪ್ಪ ಅಂತೇಳಿ ಅನುಕೂಲ ಆಗತ್ತೆ. ಆಯಿತಾ? ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಮಾ. ಗುರುಗಳೇ, ಇನ್ನು ಆತ್ಮ ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ ಗುರುಗಳೇ. ಇಲ್ಲಿ ನಾವು ಆ ರೀತಿಯಾಗಿರ್ತಕ್ಕಂಥ ಮನಸ್ಸು ಚೆನ್ನಾಗಿಲ್ಲ, ಬುದ್ಧಿ ಚೆನ್ನಾಗಿಲ್ಲ ಅಂತ ನಾವು ಸಿಕ್ಕಾಪಟ್ಟೆ ಪರದಾಡ್ತೀವಿ. ಹೌದು. ಮಗು ಎಲ್ಲ ಸರಿ ಸ್ವಾಮಿ ಸಿಕ್ಕಾಟ ಮಾಡ್ತದೆ, ಏನೇನೋ ಮಾಡುತ್ತೆ, ನಮ್ಗೆ ಏನು ಮಾಡೋಣ, ಎಲ್ಲ ಕಡೆ ತೋರಿಸ್ತೋ, ಎಲ್ಲ ಮಾಡ್ತಿದ್ದೆ, ಎಷ್ಟು ಜನ ಪರದಾಡ್ತಾ ಇಲ್ಲ? ಖಂಡಿತ ಗುರುಗಳೇ. ಈಗ ನಾವು ಆ ಸತ್ಯವನ್ನು ಯಾಕೆ ತಿಳ್ಕೊಂಡಿಲ್ಲ, ತಿಳ್ಕೊಳಕ್ಕಾಗ್ತಾ ಇಲ್ಲ. ಹಾಗಿರಬೇಕಾದ್ರೆ ಇದು ವಂಶ ಪಾರಂಪರೆಯಿಂದ ಹಂಗೆ ಕಂಟಿನ್ಯೂ ಬರ್ತಾನೆ ಇದೆಯಮ್ಮ. ಹೆಚ್ಚು ಕಮ್ಮಿ ಒಂದು 5,000 ವರ್ಷದಿಂದ ಹೇಳ್ಬೋದು. ನಮ್ಮ ಪ್ರಪಂಚದ ಲೆಕ್ಕಾಚಾರ ತಗೊಂಡ್ರೆ 5,000 ವರ್ಷದಿಂದ ಕೂಡ ಈ ತಪ್ಪಲ್ಲೇ ಹೋಗ್ತಾ ಇದ್ವಿ ನಾವಿನ್ನು. ಏನು ತಪ್ಪದು ಅಂತಕ್ಕಂಥ ಸತ್ಯವನ್ನು ತಿಳ್ಕೊಳ್ತಾ ಹೋದರೆ ಗೊತ್ತಾಗ್ತಾ ಹೋಗುತ್ತೆ. ನಾವು ಒಂದನ್ನು ತಿಳ್ಕೋಬೇಕು, ಯಾರ ಮನೆಯಲ್ಲಿ ಕಾಲು ನೋವಿಲ್ಲ ಅಂತ ಯಾರು ಹೇಳೋಕ್ಕಾಗತ್ತೆ?
ಸರ್ವೇ ಸಾಮಾನ್ಯವಾಗಿ ಕಾಲು ನೋವು ಯಾರಿಗೆ ಇಲ್ಲ ಅಂತ ಹೇಳಕ್ಕೆ ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೌದು. ಹೌದಾ? ಆದರೆ ಈ ಕಾಲು ನೋವು ಅಂತಕ್ಕಂಥದ್ದು ಏನು ಅಂದರೆ ರೋಗಗಳ ಸರಮಾಲೆಯಲ್ಲಿ ಈ ದೇಹ ನಿರ್ಮಾಣ ಆಗಿದೆ ಅಂತಕ್ಕಂಥ ಲೆಕ್ಕಾಚಾರ. ಈಗ ನಾವು ಸ್ಟಾರ್ಟಿಂಗಲ್ಲಿ ಒಂದು ಟಾಪಿಕ್ ತಗೊಂಡು ಏನು ಮದುವೆ ಮಾಡಿಕೊಂಡು ಹೆಣ್ಣು ಗಂಡು ದ್ವೇಷ ಯಾಕೆ ಬರಬೇಕು ಅಂತ. ಈ ದ್ವೇಷ ಅಂತ ಬರ್ತಕ್ಕಂಥದ್ದು ಏನು ಟಾಪಿಕ್ ಅಂದರೆ ಇಲ್ಲಿ ಪ್ರತಿ ಒಬ್ಬರು ಒಂದೇ ರೀತಿಯಲ್ಲಿ ಉಸಿರಾಟ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಇಲ್ಲ ಅಲ್ವಾ? ಎರಡನೇ ಸ್ಟೇಜ್ಗೆ ಹೋದರೆ ಉಸಿರಾಟವನ್ನು ತಗೊಳ್ತಕ್ಕಂಥ ಉಸಿರಾಟ ಬಿಡ್ತಕ್ಕಂಥ ಉಸಿರಾಟ ಎರಡನೇ ವಿಷಯ. ತಗೊಳ್ತಕ್ಕಂಥ ಉಸಿರಾಟ ಚೆನ್ನಾಗಿ ಯಾರಿಗಿಲ್ಲವೋ ಅವರಿಗೆ ಉಸಿರಾಟದಲ್ಲಿಂಥ ಸಮಸ್ಯೆ ಎಲ್ಲಿಗೆ ಹೋಗುತ್ತೆ ಅಂದರೆ ಮಲಮೂತ್ರಾದಿಗಳು ಇದೆರಡು ಈಕ್ವಲ್ ಆಗಿರ್ತಕ್ಕಂಥದ್ದು. ಕರೆಕ್ಟ್ ಟೈಮ್ಗೆ ಆ ಟೈಮ್ಗೆ ಆಗಬೇಕು, ಆಗಲ್ಲ. ಅಂದರೆ ಗಂಡನಿಗಾಗ್ಬೋದು, ಹೆಂಡ್ತಿಗಾಗ್ಬೋದು, ಹೆಂಡ್ತಿಗಾದರೆ ಗಂಡನಿಗಾಗ್ಬೋದು. ಅಂದರೆ ವ್ಯತ್ಯಾಸಗಳಾಗ್ತಾ ಇರುತ್ತೆ. ಅದೇನು ಅದು ಒಂದೇ ಸಲ ಹೆಂಗೆ ಆಗುತ್ತೆ ಅಂತ ಲೆಕ್ಕಾಚಾರ ಅಲ್ಲ. ವಿಷಯ ಇಷ್ಟೇ, ಒಂದು ಟೈಮ್ ಟೇಬಲ್, ಇಷ್ಟು ಗಂಟೆಗೆ ನಡಿಬೇಕದು. ಆದರೆ ಅದೆಲ್ಲ ಏನೇನೋ ಅದ್ರ ಪ್ರಕೃತತ್ವಕ್ಕೆ ಬರೋದು, ಅದು ನಾವು ಹೇಳ್ದಾಗೆಲ್ಲ ಬಂದ್ಬಿಡುತ್ತಾ, ಈ ಥರ ಎಲ್ಲ ಮಾತಾಡ್ತೀವಿ ನಾವು. ಆದರೆ ನಮ್ಮ ದೇಹ ನಾವು ಹೇಳ್ದಂಗೆ ಕೇಳಲಿಲ್ಲ ಅಂದರೆ ಅದು ಯಾವಾಗಲೂ ಬರುತ್ತೆ. ಹೌದಲ್ಲ? ಅದು ನಾವೇ ಹೆಂಗೆ ಬೇಕಂಗೆ ತಿನ್ಕೊಂಡು ಹೆಂಗೆ ಬೇಕಂಗೆ ಮಲ್ಕೊಂಡಿದ್ರೆ ಅದು ಹೆಂಗೆಂಗೋ ಆಗತ್ತದು. ಅದು ನಮಗಿನ್ನೂ ಗೊತ್ತಾಗಿಲ್ಲ. ಅದೆಲ್ಲ ದೇವ್ರು ಮಾಡೋದು ಅಂದ್ಕೊಂಡು ದೇವ್ರ ಮೇಲೆ ಹಾಕ್ಬಿಟ್ಟಿದ್ದೀವಿ ನಾವು. ಅದನ್ನೂ ದೇವ್ರ ಮೇಲೆ ಹಾಕಿರೋದು. ಆದರೆ ತೊಗೊಂಡು ಮಾತ್ರ ಹಿಡ್ಕೊಂಡು ಹಾಸ್ಪಿಟ್ಲಿಗೆ ಅವರೇ ತೊಗೊಂಡೋಗೋದು. ಅವಾಗ ದೇವ್ರು ಹೇಳಲ್ಲ, ಹೇಳೋದು ಮಾತ್ರ ದೇವ್ರು ಕೊಟ್ಟಿರೋದಲ್ವಾ ಅಂತಾರೆ. ಮಲಮೂತ್ರಾದಿಗಳು ಸಕಾಲದಲ್ಲಿ ಹೋಗ್ತಕ್ಕಂಥದ್ದು ಬಂದಾಗೋದಕ್ಕೆ ಅಂದರೆ ವ್ಯತ್ಯಾಸ ಆಗೋದಕ್ಕೆ ಕಾರಣ ನಮ್ಮ ಅದರಲ್ಲೂ ಹೆಣ್ಣು ಗಂಡಿಗೆ ಹೇಳ್ಬೇಡ. ಮದುವೆ ಮಾಡುವಾಗ ಇಬ್ಬರದು ಉಸಿರಾಟ ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡಿ ಮದುವೆ ಮಾಡಿದ್ರೆ ಅಮ್ಮ ಈ ಸಮಸ್ಯೆ ಈ ಪ್ರಪಂಚದಲ್ಲಿ ಇರ್ತಿರ್ಲಿಲ್ಲ. ಚೆಕ್ ಮಾಡಕ್ಕೆ ಅವ್ರಿಗೆ ಗೊತ್ತಿರಬೇಕಲ್ಲ ಗುರುಗಳೇ. ಅದೇ ತಾನೇ ಸಮಸ್ಯೆ ಆಗಿರೋದು. ಈಗ ಹೆಣ್ಣಿನ ಉಸಿರಾಟ ಗಂಡಿನ ಉಸಿರಾಟ ಒಂದೇ ರೀತಿಯಲ್ಲಿ ಉಸಿರಾಟ ಇದೆಯಾ, ಈಗ ಹೆಂಗ್ ಕಂಡುಹಿಡಿಯೋದು? ಅದೇ ಕಂಡುಹಿಡಿಯೋದು ಅನ್ನೋದು ಮಾತಾಡೋಣ ಗುರುಗಳೇ. ಕಾಲರ್ ಇದ್ದಾರೆ. ಹಲೋ ಹಲೋ ರುದ್ರೇಶ್ ಅವರೇ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ನಿಮ್ದು ನಕ್ಷತ್ರ ತಿಳಿಸಿ. ಸ್ವಾತಿ ನಕ್ಷತ್ರ. ಗುರುಗಳಿದ್ದಾರೆ, ಮಾತಾಡಿ ಸರ್. ಹಲೋ ನಮಸ್ತೆ ಗುರುಜಿ. ನಾರಾಯಣ, ಹೇಳಿಪ್ಪ, ಏನು ಮಾಡ್ತಾ ಇದ್ದೀರಾ? ಸರ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಪ್ರೈವೇಟ್. ಎಷ್ಟು ವಯಸ್ಸು? ನನಗೆ 36. ಏನು ತಿಳ್ಕೊಬೇಕಿತ್ತು ಸರ್? ಸರ್ ಏನ್ ಮಾಡಿದ್ರೇನು ಎಲ್ಲದೂ ತೊಂದ್ರೆನೆ, ಯಾವ್ದು ಸರಿ ಹೋಗ್ತಾ ಇಲ್ಲ. ಮದುವೆ ಯಾವಾಗಾಯ್ತು? ಆಗಿಲ್ಲ ಸರ್ ಇನ್ನ. ಅಲ್ಲ, ಯಾಕೆ ಇಷ್ಟೊಂದು ನೀವು ಯೋಚನೆ ಮಾಡ್ಕೊಂಡೆ ಕಾಲ ಕಳೆದು ಬಿಡ್ತಾ ಇದ್ದೀರಲ್ಲ? ಯೋಚನೆ ಅನ್ನೋದು ಏನಿಲ್ಲ, ಅದೇ ಎಲ್ಲ ಯಾವ್ದನ್ನು ಏನ್ ಮಾಡಿದ್ರೇನು ತುಂಬಾ ಲಾಸ್ ಆಗ್ತಾ ಇದೆ. ಈಗ ನಿಮ್ಗೆ ಬೇಕಾಗಿರೋದೇನು ಮದುವೆ ವಿಚಾರನಾ ಅಥವಾ ಹಣದ ವಿಚಾರನಾ? ಇಲ್ಲ, ಹಣ ವಿಚಾರ, ಆರೋಗ್ಯ ವಿಚಾರ. ನಿಮ್ಮ ಮನೆ ದೇವರು ಯಾವುದು? ಲಕ್ಷ್ಮೀ ವೆಂಕಟೇಶ್ವರ. ಮನೆಯಲ್ಲಿ ಫೋಟೋ ಯಾವ್ದು ಇಟ್ಟಿದ್ದೀರಾ? ವೆಂಕಟೇಶ್ವರ ಇದೆ, ಸತ್ಯನಾರಾಯಣ ಸ್ವಾಮಿ ಇದಿದೆ. ಏನಕ್ಕೆ ಅದು ಸತ್ಯನಾರಾಯಣ ಇಟ್ಕೊಂಡಿರೋದು? ಅದು ಪೂಜೆ ಮಾಡ್ತಾ ಇದ್ವಿ, ಸತ್ಯನಾರಾಯಣ ಪೂಜೆ, ಅದಕ್ಕೋಸ್ಕರ ಇಟ್ಕೊಂಡಿದೀವಿ. ಓಕೆ. ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ನೀವು? ನಾವು 4 ಜನ ಇದ್ದೀವಿ. ನಿಮ್ಮದು ನಕ್ಷತ್ರ ಯಾವ್ದು ಹೇಳಿದ್ದು? ಸ್ವಾತಿ ನಕ್ಷತ್ರ. ಓಕೆ. ನಿಮ್ಮ ತಂದೆ ಏನು ಮಾಡ್ತಾರೆ? ಅವರು ಕೆಲಸ ಮಾಡ್ತಾ ಇದ್ರು, ಈಗ ರಿಟೈರ್ಮೆಂಟ್ ಆಗಿದೆ. ನಿಮಗೆ ನಿದ್ದೆ ಅಂತಕ್ಕಂಥದ್ದು, ನೆಮ್ಮದಿ ಅಂತಕ್ಕಂಥದ್ದು ಎರಡರಲ್ಲಿ ಯಾವುದು ಪರ್ಸೆಂಟೇಜ್ ಕೊಡ್ತೀರಾ? ನಿದ್ದೆಗೆ ಪರ್ಸೆಂಟೇಜ್ ಚೆನ್ನಾಗಿದೆ ಅಂತಾರ, ಇಲ್ಲ ನೆಮ್ಮದಿಯಾಗಿದ್ದೀನಿ ಅಂತೀರಾ? ಯಾವುದ್ರಲ್ಲಿ ಕೊಡ್ತೀರಾ ಜಾಸ್ತಿ? ನಾನು ನಿದ್ದೆಗೆ ಕೊಡ್ತೀನಿ. ನಿದ್ದೆ ಚೆನ್ನಾಗಿ ಮಾಡ್ತಾ ಇದ್ದೀರಾ? ಹ್ಞೂ, ಮಾಡ್ತಾ ಇದ್ದೀನಿ ಗುರುಜಿ. ಬೆಳಿಗ್ಗೆ ಎಷ್ಟೊತ್ತು ಕೇಳ್ತೀರಾ ಪ್ರತಿದಿನ? ಬೆಳಗ್ಗೆ 7 o'clock ಗುರುಜಿ. ರಾತ್ರಿ ಮಲಗೋದು? ಒಂದು 10 o'clock. ಅಂದರೆ 10 ಗಂಟೆ ಮೇಲೆ? ಹಾಂ, ಹೌದು ಹೌದು. 11, 11:30 ಆಗ್ಬೋದು. ಹಾಂ, ಆಗ್ಬೋದು. ಹೌದು ಹೌದು ಗುರುಜಿ. ಮಧ್ಯೆ ಎಚ್ಚರಿಕೆ ಎಷ್ಟು ಸಲ ಆಗುತ್ತೆ? ಒಂದೊಂದ್ಸರಿ ಆಗತ್ತೆ, ಆ ಥರ ಏನು ಆಗಲ್ಲ ಗುರುಜಿ. ಮಧ್ಯದಲ್ಲಿ ಏನು ಎದೋಳಲ್ಲ ಅವಾಗ. ಬೆಳಿಗ್ಗೆ ಏಳಬೇಕಾದ್ರೆ ನಿಮಗೆ ಮೈ ತೂಕ ಕಾಣಿಸುತ್ತಾ, ಮೈ ನೋವು ಬರುತ್ತಾ? ಮೈ ನಾರ್ಮಲ್ ಆಗಿ ಗುರುಜಿ, ಆ ಥರ ಏನು ಅನ್ಸಲ್ಲ. ಅಲ್ಲ, ಆ ಥರ ಅಲ್ಲ, ಮಲಗಬೇಕಾದ್ರೆ ಇನ್ನೊಂದು ಸ್ವಲ್ಪ ಮಲ್ಕೊಳ್ಬೇಕಿತ್ತು ಅಂತ ಮನ್ಸಲ್ಲಿ ಅನ್ಕೊಂಡು ಬೆಡ್ಡಿಂದ ಹೇಳ್ತೀರಾ ಅಂತ ಹೇಳ್ತೀನಿ. ಹೌದು ಹೌದು ಹೌದು. ಇದ್ರ ಅರ್ಥ ಏನು ಇದು ತಿಳ್ಕೊಬೇಕು ಫಸ್ಟ್. ಮನುಷ್ಯ ಹೆಣ್ಣಾಗ್ಲಿ, ಕೇಳಿಸ್ಕೊಳ್ಳಿ, ಹೆಣ್ಣಾಗ್ಲಿ ಗಂಡಾಗ್ಲಿ ಹಾಸಿಗೆಯಲ್ಲಿ ಮಲಗಿದ್ದು ಬೆಳಿಗ್ಗೆ ಹೇಳ್ಬೇಕಾದ್ರೆ ಕಾರಣ ಹೇಳ್ಬಾರ್ದು. 1 ಗಂಟೆ ನಿದ್ದೆ ಮಾಡಿರಲಿ, ಇದು 8 ಗಂಟೆ ಟೈಮ್ ನಿದ್ದೆ ಮಾಡಿರಲಿ,
ಕ್ವಿಕ್ಕಾಗಿ ಖುಷಿಯಾಗಿ ಹೇಳ್ತಾ ಇದ್ದೀನಿ ಅಂದರೆ ಅವರು ಯಾವ ಕಾರಣಕ್ಕೂ ದೇಹ ಪೂರ್ಣವಾಗಿ ಅವರದೇ ಆದ ಕಂಟ್ರೋಲ್ ಇರುತ್ತೆ ಅಂತ ಅರ್ಥ. ಈಗ ಇವರಿಗೆ ಮದುವೆ ಆಗಬೇಕು, ಹಣಕಾಸು ನಿಲ್ಲಬೇಕು. ಈಗ ದೇಹದ ಬಗ್ಗೆನೇ ಇವ್ರಿಗೆ ಅರಿವಿಲ್ಲ ಇಲ್ಲಿವರೆಗೂ. ಅಂದರೆ ವ್ಯಾವಹಾರಿಕವಾಗಿ ಬದುಕಬೇಕಷ್ಟೇ ನಾವು. ನಮ್ಮ ದೇಹ ಹೆಂಗಾರು ಇರಲಿ, ನಿದ್ದೆ ಹೆಂಗಾರು ಇರಲಿ, ನಮಗೆ ದುಡ್ಡು ಬಂದುಬಿಡ್ಬೇಕು, ಮದುವೆ ಆಗಿಬಿಡ್ಬೇಕು, ಮಕ್ಕಳಾಗ್ಬಿಡ್ಬೇಕು. ನೋಡಮ್ಮ, ಇದು ನಮ್ಮ ದೇಶದಲ್ಲಿ ಆಗಿರ್ತಕ್ಕಂಥ ಒಂದು ದೊಡ್ಡ ಕೆಟ್ಟ ಮನೋರೋಗ ಇದು. ಅಲ್ಲ ರೀ, ಆರೋಗ್ಯನೇ ಚೆನ್ನಾಗಿಲ್ಲ, ಹೊಟ್ಟೆ ಕೆಟ್ಟಿದೆ, ನಿದ್ದೆ ವ್ಯತ್ಯಾಸ ಆಗ್ತಾ ಇದೆ, ಟೈಮ್ ಸರಿ ಹೇಳೋಕ್ಕಾಗ್ತಾ ಇಲ್ಲ, ಟೈಮ್ ಸರಿ ನಿದ್ದೆ ಬರ್ತಾ ಇಲ್ಲ. ಈ ಸತ್ಯ ತಿಳ್ಕೊಳ್ಳದೆ ಮದುವೆ ಯಾಕೆ, ಜೀವನ ಯಾಕೆ? ಅದು ಹೆಂಗೋ ಇರಲಿ ಬಿಡಿ ಅಂದರೆ ಅದು ಅರ್ಥ ಇಲ್ಲ. ನಿಮಗೆ ಅರ್ಥ ಆಯ್ತಾ, ಬೇಜಾರಾಯ್ತಾ ನಾನು ಹೇಳಿದ್ದು? ಇಲ್ಲ ಇಲ್ಲ ಇಲ್ಲ, ಅರ್ಥ ಆಯ್ತು ಗುರುಜಿ. ದಯವಿಟ್ಟು ಮೊದಲ ಕೆಲಸ ಮಾಡಿ, ಇನ್ನೂ 6 ತಿಂಗಳು ಲೇಟ್ ಆಗಲಿ. ಕಾರಣ ಏನಂದರೆ ಸ್ವಾತಿ ನಕ್ಷತ್ರ. ನೀವು ವೆಜ್ಜಾ ನಾನ್ ವೆಜ್ಜಾ? ನಾನ್ ವೆಜ್. ನೀವು ಎಷ್ಟು ಇಷ್ಟಪಡ್ತೀರಾ ವಾರದಲ್ಲಿ, ತಿಂಗಳಲ್ಲಿ? ಅಂದ್ರೆ ಈಗ ಬಿಟ್ಟಿದೀವಿ ಗುರುಜಿ, ಬಿಟ್ಬಿಟ್ವಿ, ಫುಲ್ ತಿನ್ನೋದೇ ಬಿಟ್ಟಿದೀವಿ. ಈಗ ಮೊದಲು ತಿಂತಾ ಇದ್ವಿ. ಯಾಕೆ ಇದನ್ನ ವಿಚಾರ ಬರ್ತು ಅಂತಂದರೆ, ಸಾಮಾನ್ಯವಾಗಿ ಮನೆಯಲ್ಲಿ ದೇವ್ರ ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ನಿಂಬೆಹಣ್ಣು ಕೈಲಿ ಹಿಡ್ಕೋಬೇಕು ಅಂತಕ್ಕಂಥ ಮನಸ್ಥಿತಿ ಬರುತ್ತೆ. ನಿಂಬೆಹಣ್ಣು ಕೈಲಿ ಹಿಡ್ಕೋಬೇಕು ಅಂದರೆ ಮಂತ್ರಿಸೋದೋ, ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೋ, ಅಥವಾ ಜೇಬಲ್ಲಿ ಇಟ್ಕೊಳ್ಳೋದೋ, ಇಲ್ಲ ಬ್ಯಾಗಲ್ಲಿ ಇಟ್ಕೊಳ್ಳೋದೋ, ಇಲ್ಲ ಮನೆ ಬಾಗಲ್ಲಿ ಇಟ್ಕೊಳ್ಳೋದೋ, ಏನಾದ್ರು ಒಂದು ಪ್ರತಿಕ್ರಿಯೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾವ ಆಧಾರದಲ್ಲಿ ಹೋಗ್ತೀರಾ, ಯಾವ ದೇವ್ರಿಗೆ ಹೋಗ್ತೀರಾ ಇದನ್ನು ಮಾಡೋದು ಅಂತ ಲೆಕ್ಕಾಚಾರಕ್ಕೆ? ಅಮಾವಾಸ್ಯೆ, ಪೌರ್ಣಮಿಲಿ ಅಭ್ಯಾಸ ಇಲ್ಲ, ನಾವು ಆ ಥರ ಹೋಗಲ್ಲ ಗುರುಜಿ, ಹೋಗ್ತಾ ಇಲ್ಲ. ಅಲ್ಲೆಲ್ಲ ಯಾವ್ದಾದ್ರು ಕೆಲಸ ಆಗಲಿ ಅಥವಾ ಹೆಣ್ಣು ಸಿಕ್ಕಲಿ, ಏನೋ ಒಂದು ಪ್ರಾರ್ಥನೆ ಮಾಡಿಕೊಂಡು ಮನೇಲಿ ಏನಾದ್ರು ತಂದು ಪೂಜೆ ಮಾಡೋ ಅಭ್ಯಾಸ ಯಾವುದಿದೆ ಅಂತ ಕೇಳಿದೆ. ಮಾಡಿಲ್ಲ ಗುರುಜಿ ಇದುವರೆಗೂ. ಓಕೆ, ಈಗ ನೀವು ಮಾಡಬೇಕಾದ ಕೆಲಸ ಇಷ್ಟೇ. ಫಸ್ಟು ಸ್ವಾತಿ ನಕ್ಷತ್ರಕ್ಕೆ ನಾನು ಹುಟ್ಟಿದ್ದ ಕಾರಣ ಏನು ಅಂತ ತಿಳ್ಕೊಳ್ಳೋ ಆಸಕ್ತಿ ನಿಮ್ಮಲ್ಲಿದ್ದರೆ, ನೆಮ್ಮದಿಯಾಗಿ ಆರೋಗ್ಯವಾಗಿ ನಾನು ಹುಡುಕಬಾರ್ದು, ಕೆಲಸ ಬರಬೇಕು, ನಾನು ಯಾವುದೇ ಕಾರಣಕ್ಕೆ ಯೋಚನೆ ಮಾಡಬಾರ್ದು, ದುಡ್ಡು ಏನು ನಡಿಬೇಕು ಅದು ನಡಿಬೇಕು, ಪ್ರತಿಯೊಂದು ನಾನು ಬಯಸದೆ ನನಗೆ ಸಿಗಬೇಕು ಅಂತ ನಿಮ್ಗೆ ಆಸೆ ಇದೆಯಲ್ವಾ? ಹೌದು ಗುರುಜಿ. ಹಾಗಿದ್ದ ಮೇಲೆ ನಿಮ್ಮ ಟೈಮ್ ಟೇಬಲ್ ಸರಿ ಮಾಡ್ಕೊಳ್ಳಿ. ನಿಮ್ಮ ದೇಹದ ಟೈಮ್ ಟೇಬಲ್ ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ನೀವೇನು ಎಲ್ಲೂ ಶಾಸ್ತ್ರ ಕೇಳಬೇಡಿ, ಏನು ಯೋಚನೆ ಮಾಡಬೇಡಿ. ಆಟೋಮೆಟಿಕ್ ನಿಮ್ಮನ್ನು ಹೆಂಗೆ ಕರ್ಕೊಂಡು ಹೋಗ್ಬೇಕು ಅದೇ ಕರ್ಕೊಂಡೋಗುತ್ತೆ. ಈ ಸತ್ಯ ನಿಮಗೆ ಅರ್ಥ ಆಗುತ್ತೆ, ತಿಳ್ಕೊಳ್ಳೋ ಪ್ರಯತ್ನ ಮಾಡಿ, ಚಾಲೆಂಜ್ ಮಾಡಿ ತಿಳ್ಕೊಳ್ಳಿ. ಇಲ್ಲ, ನಾನು ಯಾವುದನ್ನು ಹುಡುಕಬಾರ್ದು, ಕಾಯಬಾರ್ದು, ನಾನಿರೋ ಜಾಗಕ್ಕೆ ಬರಬೇಕು ಅನ್ನೋ ಶಕ್ತಿ ನಿಮಗೆ ಬೇಕು ಅಂದರೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ನಿಜಕ್ಕೂ ತುಂಬ ಒಳ್ಳೆಯದಾಗತ್ತೆ. ನಿಮ್ಮಂಥ ಯುವಕರು ಬೇಕಾದಷ್ಟು ಜನ ವೇಟಿಂಗ್ ಲಿಸ್ಟಲ್ಲಿದ್ದಾರೆ. ನೀವು ಮಾದರಿ ಆಗಬೇಕು, ಆ ಮಟ್ಟಕ್ಕೆ ಆಗ್ಬೋದು. ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ಗುರುಗಳೇ, ಇನ್ನು ಮಲಮೂತ್ರಾದಿ ಅನ್ನುವಂಥ ವಿಚಾರದ ಬಗ್ಗೆ ಮಾತನಾಡ್ತಿದ್ವಿ, ಉಸಿರಾಟದ ಪ್ರಕ್ರಿಯೆ. ಈಗ ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಆ್ಯಂಗಲ್ ಬಂದರೂ ನಾವು ಉಸಿರಾಟ ಮನುಷ್ಯನಿಗೆ ಅತಿ ಮುಖ್ಯ, ಹೌದಾ ಅಲ್ವಾ? ಅತಿ ಮುಖ್ಯ ಗುರುಗಳೇ ಅದು. ಈಗ ಗಂಡ ಹೆಂಡತಿಯ ಮಧ್ಯದಲ್ಲಿ ಒಬ್ಬ ರಿಲೇಶನ್ಶಿಪ್, ನೆಂಟರು ಯಾರು, ಗಂಡ ಹೆಂಡತಿ ಮಧ್ಯದಲ್ಲಿ ಒಬ್ರು ತುಂಬ ಪ್ರೀತಿಪೂರ್ವಕವಾದ ನೆಂಟರಿರ್ತಾರೆ. ಯಾರವರು ಅಂದರೆ ಹೃದಯ. ಈ ಹೃದಯ ಸಂತೋಷವಾಗಿ, ಗಂಡು ಹೆಣ್ಣು ಚೆನ್ನಾಗಿರ್ಬೇಕಾದ್ರೆ ಹೃದಯ ಶಾಂತವಾಗಿರಬೇಕು. ಹೌದು. ಈ ಹೃದಯ ಶಾಂತವಾಗಿರಬೇಕು ಅಂದರೆ ರಕ್ತ ಚಲನೆ ಚೆನ್ನಾಗಿರಬೇಕು. ಚೆನ್ನಾಗಿಲ್ಲ, ಚೆನ್ನಾಗಿರ್ತಾ ಇಲ್ಲ. ಅದು ಹೇಗೆ ಚೆನ್ನಾಗಿಲ್ಲ ಅಂತ ಹೇಳ್ತೀರಾ? ಗಂಡ ಹೆಂಡತಿ ಕೋಪ ಮಾಡ್ಕೊಂಡು ದ್ವೇಷ ಮಾಡ್ತಾ ಇದ್ದಾರೆ ಅಂದ್ರೆ ಅದೇನೇ. ಮತ್ತೆ ತಿಕ್ಕಲ್ ಅಂತ ಬೈತಾರೆ ಕೆಲವು ಸಲ, ಲೂಸ ನೀನು ಅಂತಾರೆ, ಮೆಂಟಲ್ಲ ನೀನು ಅಂತಾರೆ ಗಂಡನ್ಗೋ ಹೆಂಡತಿಗೆ ಹೋಗಿ ಬಂದಾಗ, ಅನ್ನಲ್ವಾ? ಹೌದು ಗುರುಗಳೇ, ಅದೇ ನಡೀತಾರೆ. ಅಲ್ಲ, ಗಂಡ ಹೆಂಡತಿ ಮೊದಲೇ ಸಾಂಗ್ ಹೋಯ್ತಲ್ಲ, ಅಪ್ಪ ಲೂಸ ಅಮ್ಮ ಲೂಸ, ನಾವು ಹಿಂಗೆ ಆಗ್ಬಿಟ್ಟಿದ್ದೀವಿ. ಅವ್ನು ನಿಜಕ್ಕೂ ಕೈ ಮುಗಿಗೋ ಬರೆದು ಪುಣ್ಯಾತ್ಮನಿಗೆ ಅದನ್ನು ಕೇಳ್ತೀವಿ ನಾವು, ಕೈ ತಟ್ಟು ಕೊಟ್ಕೊಂಡು, ಅಯ್ಯೋ ಎಷ್ಟು ಚೆನ್ನಾಗಿ ಬರ್ದವನೇ ಅಂತ. ಅಂದರೆ ಈ ಮಟ್ಟಕ್ಕೆ ಹೋಗಿದ್ದೀವಿ ನಾವು. ಗಂಡು ಹೆಣ್ಣು ಮದುವೆ ಮಾಡಿಕೊಂಡು ಚೆನ್ನಾಗಿ ಆರೋಗ್ಯವಾಗಿರಬೇಕು ಅಂತ ಮದುವೆ ಮಾಡೋದೇ ಮದುವೆಯ ನಿಜವಾದ ಮೂಲಾರ್ಥ ಯಾವುದು? ಆರೋಗ್ಯವಾಗಿರೋ ಗಂಡು ಹೆಣ್ಣು, ಗಂಡ ಹೆಂಡತಿ ಆರೋಗ್ಯವಾಗಿ ಅಲ್ಲಿಂದ ಸ್ಟಾರ್ಟ್ ಆದರೆ ಆಮೇಲೆ ಮಗು ಮಾಡ್ಕೋಬೇಕು. ಗಂಡ ಹೆಂಡತಿ ಆರೋಗ್ಯನೇ ಚೆನ್ನಾಗಿರಲ್ಲ, ಒಬ್ರಿಗೆ ನಿದ್ದೆ ಬಂದರೆ ಒಬ್ರಿಗೆ ನಿದ್ದೆ ಬರಲ್ಲ, ಒಬ್ರು ಹಗಲ್ ನಿದ್ದೆ ಒಬ್ರು ರಾತ್ರಿ ನಿದ್ದೆ, ಇಂಥವ್ರು ಮಗು ಮಾಡ್ಕೊಂಡ್ರೆ ರೋಗದ್ದೇ ಹುಟ್ಟೋದು. ಅಂದರೆ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿದ್ದೀವಿ ಅಂತ ನಮಗೆ ಅನ್ನಿಸ್ಬೇಕಂತ ಹೇಳಿದ್ರೆ ಇಬ್ಬರು ಸಂತೋಷವಾಗಿ ಖುಷಿಯಾಗಿದ್ದಾಗ ಮಾತ್ರ ಅವ್ರು ಆರೋಗ್ಯವಾಗಿದ್ದಾರೆ ಅಂತನಾ ಗುರುಗಳೇ? ಸಂತೋಷವಾಗಿದ್ದಾಗಲ್ಲ, ಉಸಿರಾಟ ಏಕಕಾಲದಲ್ಲಿ ಇಬ್ಬರ ಉಸಿರಾಟವು ಕರೆಕ್ಟಾಗಿ ನಡೀತಾ ಇದೆ ಅಂತ ಗೊತ್ತಾಗೋವರೆಗೂ ಅವ್ರು ಚೆನ್ನಾಗಿಲ್ಲ ಅಂತಾನೆ ಅರ್ಥ. ಉಸಿರಾಟ ಏಕಕಾಲದಲ್ಲಿ ನಡಿಬೇಕು ಅಂದರೆ ಗಂಡ ಉಸಿರಾಟ ಹೇಗಿದೆ, ಹೆಂಡತಿ ಇದು ಕೇಳಕ್ಕೋತ್ರ ತಾತ್ಸರ ಏನು ಹಿಂಗೆ ಹೇಳ್ತಾರೆ, ಇದೆಲ್ಲ ಆಗತ್ತಾ ಅಂತ. ಹೌದು. ಅಂದರೆ ಬದುಕಬೇಕು, ಕ್ವಾಲಿಟಿ ಆಗಿರಬೇಕು. 120 ವರ್ಷ ನಮ್ಮಲ್ಲಿ ಆಯಸ್ಸಿರೋದು ಎಷ್ಟು? 120 ವರ್ಷ. ಇಲ್ಲಿ 35ಕ್ಕೆ ಗಾನ್ ಶ್ರದ್ಧಾಂಜಲಿ.
40 ಲಾಸ್ಟ್ ಇವಾಗ, ಹೋಗ್ತಾ ಇಲ್ಲ. ಯಾಕೆ ಅಂದರೆ ಎಲ್ಲ ವಿಚಿತ್ರ, ನನಗೆಲ್ಲ ಗೊತ್ತು, ಅದೆಲ್ಲ ನಡೆಯಲ್ಲ. ಉಸಿರಾಟ ಭಗವಂತ ಪ್ರಾಣ ಅನ್ನೋದು ಇದೆ ಅಂತ ಗೊತ್ತಲ್ವಾ? ನೀನು ಅದನ್ನೇ ರೂಪಿಸ್ಕೊಳ್ಳಿಲ್ಲ ಅಂದ್ರೆ ಯಾಕೆ ಬದುಕ್ತೀಯ ಇಲ್ಲಿ? ನೀನು ಬದುಕೋದಲ್ಲದೆ ಮದುವೆ ಯಾಕೆ ಮಾಡ್ಕೊಂಡೆ? ನೀವಿಬ್ರು ಹೆಂಗೋ ಮಾಡ್ಕೊಂಡೆ ಅಂತ ಎಂಥದೋ ಮಗು ಯಾಕೆ ಸಮಾಜಕ್ಕೆ ಕೊಡ್ತೀಯಾ? ಇದನ್ನು ನಾವು ಹೇಳಕ್ಕೆ ಹೋದರೆ ಎಷ್ಟೋ ಜನಕ್ಕೆ ಬೇಜಾರಾದರೂ ನನಗೆ ಚಿಂತೆ ಇಲ್ಲ. ಸತ್ಯವಾದ ವಿಚಾರಗಳನ್ನು ಹೇಳಲಿಕ್ಕೆ ನೀವು ಕೇಳಲಿಕ್ಕೆ ಆಸೆ ಇದ್ದರೆ ಕೇಳ್ಬೋದು. ಏನೇನೋ ಹೇಳ್ತಾರೆ ಅಂತ ಅಂದ್ಕೊಂಡು ನಾನೇನು ಮಾಡೋಕ್ಕಾಗಲ್ಲ. ಒಂದಂತೂ ಸತ್ಯ, ಮದುವೆಯಾದ ಗಂಡ ಹೆಂಡತಿ ಆರೋಗ್ಯವನ್ನು ಸರಿಪಡಿಸ್ಕೊಳ್ಳದೇನೆ ಅದಕ್ಕೆ ಮುಂಚೆ ಆರೋಗ್ಯವನ್ನು ಸರಿಪಡಿಸಿ ಮದುವೆ ಮಾಡ್ತಕ್ಕಂಥ ಅಪ್ಪ ಅಮ್ಮ ಆಗ್ಬೇಕು ಮೊದಲು. ನನ್ನ ಮಗನಿಗೆ ಈಗ ನೋಡಿ 31, ಇವ್ರು ಬೆಳಗ್ಗೆ 7 ಗಂಟೆಗೆ ಹೇಳ್ತೀನಿ ಅಂದ್ರೆ ಇವ್ರ ಮದುವೆ ಯಾಕೆ ಅಂತ ಹೇಳೋದು ಕೋಪ ಬರ್ತದೆ. 7 ಗಂಟೆಗೆ ಎದ್ಮೇಲೆ ಜೀವನ ಎಲ್ಲ ಬರೀ ಕತ್ಲೆ. ಸೂರ್ಯನ ನಾವ್ ಎಳಿಸ್ಬೇಕಾ, ಸೂರ್ಯ ನಮ್ಮನ್ನ ಎಳಿಸ್ಬೇಕಾ? ನೋಡೀಗ ನಾವ್ ಎಳಿಸ್ತಾ ಇಲ್ಲ, ಸೂರ್ಯ ನಮ್ಮನ್ನ ಎಳಿಸ್ಬೇಕು. ಅಂದ್ರೆ ನಿಮ್ಗೆ ಆರೋಗ್ಯ ಹೆಂಗ್ ಚೆನ್ನಾಗಿರುತ್ತೆ? ಇಲ್ಲಿ ಒಂದಂತೂ ತಿಳ್ಕೊಬೇಕಾಗತ್ತೆ ನಾವು, ಏನಪ್ಪ ಅಂತಂದ್ರೆ ನಮಗೆ ಪಾತ್ರೆ ಅಡುಗೆ ಮಾಡೋಕ್ಕೆ ತುಂಬ ಪಾತ್ರೆ ಶುದ್ಧವಾಗಿರಬೇಕು. ಹೌದಾ? ಅದನ್ನು ಕ್ಲೀನಾಗಿ ತೊಳಿಬೇಕು. ಹೌದಾ? ರಾತ್ರಿ ಮಾಡಿದ್ದು ಅರ್ಜೆಂಟ್ ಅಂದ್ಬಿಟ್ಟು ಹಂಗೆ ಮಾಡಿದ್ರೆ ಮಾಡಿದ್ದು ಕೆಟ್ಟೋಗುತ್ತೆ. ಹಾಗೆ ನಮ್ಮಲ್ಲಿ ನಿಜವಾದ ಜೀವನ ಯಾವುದು ಅಂದರೆ ಮಲಮೂತ್ರಾದಿಗಳನ್ನು ನಾವು ಫಸ್ಟ್ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದನ್ನ ನಾವು ಕಲ್ತೇ ಇಲ್ಲ, ಮಕ್ಕಳಿಗೂ ಕಲಿಸಿಲ್ಲ, ನಾವೂ ಕಲ್ತಿಲ್ಲ, ವಂಶಸ್ಥರು ಕಲ್ತಿಲ್ಲ, ತಲತಲ ಅಂತ ಗೊತ್ತಿಲ್ಲ. ಅದೆಲ್ಲ ದೇವ್ರು ಮಾಡಿದ್ದು ಅಂತ ಸೋಮಾರಿ ತಂದ ನಾವು ಅದನ್ನೇ ಮುಚ್ಚಿಟ್ಕೊಂಡು ಬಂದಿದ್ದೀವಿ. ಇದಕ್ಕೆಲ್ಲ ಕಾರಣ ನಮ್ಮ ಉಸಿರಾಟದ ಪ್ರಕ್ರಿಯೆ ಕಾರಣ ಹೊರತು ಇವತ್ತು ತಂದೆ ತಾಯಿ ಕೂರಿಸಿ ಮಕ್ಕಳ ಉಸಿರಾಟದ ಬಗ್ಗೆ ಹೇಳ್ಕೊಡಕ್ಕೆ ಯಾರು ಅಪ್ಪ ಅಮ್ಮ ಇದ್ದಾರಾ? ಹೇಳ್ಕೊಡಕ್ಕೆ ಅವ್ರಿಗೂ ಗೊತ್ತಿಲ್ಲ, ಅವರೇನು ಹೇಳ್ಕೊಡ್ತಾರೆ? ಸ್ಕೂಲಲ್ಲಿ ಹೇಳ್ಕೊಡ್ತಾರ? ಮತ್ತೆ ಹಾಗಿದ್ದ ಮೇಲೆ ಮಗುನೂ ಚೆನ್ನಾಗಿಲ್ಲ, ನೀವು ಚೆನ್ನಾಗಿಲ್ಲ ಅಂದ್ರೆ ಈ ಕುಟುಂಬ ಹೇಗೆ ಚೆನ್ನಾಗಿರುತ್ತೆ? ಈ ಸತ್ಯವನ್ನ ತಿಳ್ಕೊಳ್ತಕ್ಕಂತಹ ಒಂದು ವಿಚಾರಕ್ಕೆ ನಾವು ಹುಟ್ಟು ಸಾವಿನ ಸತ್ಯವನ್ನ ತಿಳ್ಕೋಬೇಕಾಗತ್ತೆ. ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ರೋಗ ಬಂದು ಸತ್ತಿದ್ದಾನೆ ಅಂದ್ರೆ ರಿಪೀಟ್ ಅವನೇ ಬರ್ತಾನೆ ಅಂತ ನಾವು ಅನ್ಕೋಬೇಕು. ಅಂದ್ರೆ ರೋಗಗ್ರಸ್ತ ಮಗುನೇ ಬರುತ್ತೆ ರಿಪೀಟ್. 100% ಕ್ಯಾನ್ಸರ್ ಆಗಿ ಸತ್ತ ಮತ್ತೆ ರಿಪೀಟ್ ಬಂದೇ ಬರುತ್ತೆ. ಅದು ಹಾರ್ಟ್ ಅಟ್ಯಾಕ್ ಆಯ್ತು ಮತ್ತೆ ಅದೇ ಬರುತ್ತೆ. ನೀವು ಅದನ್ನೇ ರಿಪೀಟ್ ಮಾಡ್ತಾರೆ, ರೋಗದ್ದೇ ಮಾಡ್ಕೊಳ್ತಾ ಇದ್ದೀರಾ, ರೋಗದ್ದೇ ಅನುಭವಿಸಿ. ಆದರೆ ಒಂದು ಮಗುವನ್ನು ನಕ್ಷತ್ರ ಅಂತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ಏನು ಅಂದರೆ ಭಗವಂತನ ಕಣ್ಣು ತೆರೆಸೋದಕ್ಕೆ ಮಗು ರೂಪದಲ್ಲಿ ಭಗವಂತ ಬರ್ತಾನೆ. ಆ ಮಗುವಿನ ಸತ್ಯವನ್ನು ತಿಳ್ಕೊಳ್ಳದೇ ಇದ್ದರೆ ತಂದೆ ತಾಯಿ ಯಾವ ಪುರುಷಾರ್ಥಕ್ಕೆ ಮಗು ಮಾಡ್ಕೋಬೇಕು? ಆ ಮಗು ಎಷ್ಟು ಅನುಭವಿಸುತ್ತೋ ತಂದೆ ತಾಯಿಗೆ ಸಾವು ಚೆನ್ನಾಗಿ ಬರಲ್ಲ. ಯಾಕೆ ಅಂದರೆ ಮಗು ಅನುಭವಿಸಿದ್ರೆ ತಂದೆ ತಾಯಿ ಸಾಯುವಾಗ ಸಾವು ಚೆನ್ನಾಗಿ ಬರಲ್ಲ. ಕಾರಣ, ಒಂದು ಮಗುವಿಗೆ ಜನ್ಮ ಕೊಟ್ಟ ತಂದೆ ತಾಯಿ ಆರೋಗ್ಯವಾಗಿ ಮಗುವನ್ನು ಬೆಳೆಸ್ತಿಲ್ಲ, ಶಕ್ತಿದಾಯಕವಾಗಿ ಮಗುವನ್ನು ಬೆಳೆಸ್ತಿಲ್ಲ ಅಂದರೆ ಆ ಮಗು ಅವ್ರಿಗೆ ಬೇಕಿತ್ತ? ಜನ ಕೇಳ್ತಾರೆ ಅಂತ ಮಗು ಮಾಡ್ಕೊಳ್ಳೋದಾ? ವಂಶ ಬೆಳೀಲಿ ಅಂತ ಮಗು ಮಾಡ್ಕೊಳ್ಳೋದ? ನೀವು ಅನ್ಕೊಂಡಿದ್ದು ಯಾವ್ದಾರು ನಡೀತಾ ಇದೆಯಾ? ಯಾವುದು ನಡೀತಾ ಇಲ್ಲ. ಮತ್ತೆ ನೀವೇನು ಮಾಡಬೇಕು? ನಾವು ಅನ್ಕೊಂಡಿದ್ದು, ಕೇಳಿದ್ದು, ನಡ್ಕೊಂಡು ಬಂದಿದ್ದು, ಹಿರಿಯರು ಹೇಳಿದ್ದೆಲ್ಲವೂ ಕೂಡ ನಾವು ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ನಮ್ಮ ಅಪ್ಪ ಹೇಳ್ದ, ನಮ್ಮ ತಾತ ಹೇಳ್ದ, ನಾನು ತಿಳ್ಕೊಂಡಿರೋದೇ ಅದು, ನಾನು ಮಾಡೋದೇ ಅದು ಅಂತ ಅಂದ್ಕೊಂಡ್ರೆ ನಾವು ಹೀಗೇ ಬದುಕಬೇಕಾಗತ್ತೆ. ಮದುವೆಗೊಂದು ಅರ್ಥ ಇಲ್ಲ, ಮಗು ಮಾಡ್ಕೊಳ್ಳೋಕ್ಕೊಂದು ಅರ್ಥ ಇಲ್ಲ, ನಮ್ಮ ಬದುಕಿಗೊಂದು ಅರ್ಥ ಇಲ್ಲ, ಮತ್ತು ಯಾವ ಪುರುಷಾರ್ಥಕ್ಕೆ ಬದುಕಬೇಕು ಅನ್ನುವಂಥ ಪ್ರಶ್ನೆ ಆಗುತ್ತೆ ಅಲ್ವಾ? ಅದಕ್ಕೋಸ್ಕರವಾಗಿ ನಾವು ತಿಳ್ಕೊಳ್ಬೇಕಾದದ್ದು ಏನು ಅಂದರೆ ಎಲ್ಲೋ ಹೋಗಿ ತಿಳ್ಕೋಬೇಕು ಅಂತಲ್ಲ. ಈಗ ನಾನು ಹೇಳಿದ ವಿಚಾರ ತುಂಬ ಸರಳ. ಏನು? ಮಲಮೂತ್ರಾದಿಗಳನ್ನು ಸಕಾಲದಲ್ಲಿ ಮಾಡ್ತಕ್ಕಂಥ ಅಭ್ಯಾಸ ಮಕ್ಕಳಿಗೆ ಬರಬೇಕು, ಮಗು ಆರೋಗ್ಯ ಚೆನ್ನಾಗಿರುತ್ತೆ. ಹೌದಾ? ಮಗು ಕಾನ್ವೆಂಟಲ್ಲಿ ಹೋದಾಗ ಹೋಗುತ್ತೋ, ಮನೆಗೆ ಬಂದಾಗ ಹೋಗುತ್ತೋ, ರಾತ್ರಿ ಮಲ್ಕೊಳ್ಳುವಾಗ ಹೋಗುತ್ತೋ, ಲೆಕ್ಕ ಇಲ್ಲ, ಹೋಗಬೇಕು, ಹೋಗುತ್ತೆ. ನೋ ಟೈಮಿಂಗ್. ಯಾವಾಗಾರು ಹೋಯ್ತಾ? ಹೆಂಗೋಯ್ತು ಅದು ಗೊತ್ತಿಲ್ಲ. ಊಟ ತಿನ್ನಬೇಕು, ಮಗು ಹೆಂಗೋ ದಬಾಯಿಸಿ ಊಟ ತಿನ್ನಿಸ್ಬಿಡೋದು. ಆ ಮಗುಗೆ ಅಷ್ಟು ಊಟ ಅವಶ್ಯಕತೆ ಇದೆಯಾ? ಯೋಚನೆ ಮಾಡಲ್ಲ. ಇವತ್ತು ಶೇಕಡಾವಾರು ಮಕ್ಕಳನ್ನು ಇವತ್ತು ಪೂರ್ಣ ಅನಾರೋಗ್ಯವಂತರನ್ನಾಗಿ ಮಾಡೋದಕ್ಕೆ ತಂದೆ ತಾಯಿಗಳೇ ಮೂಲ ಕಾರಣ. ಮಗುವನ್ನು ಓದಿಸ್ಬೇಕು ಅನ್ನೋ ಒಂದೇ ಕಾನ್ಸೆಪ್ಟ್ ಇದೆಯೇ ಹೊರತು ಆ ಮಗುವಿಗೆ ಆರೋಗ್ಯವನ್ನು ತುಂಬಿಸ್ಬೇಕು ಅನ್ನೋದು ಯಾರ ಮನಸ್ಸಲ್ಲೂ ಬರೀ ಇದೆ ಅಷ್ಟೇ, ಮಾಡ್ತಾ ಇಲ್ಲ. ಮಕ್ಕಳನ್ನ ಒತ್ತಡದಲ್ಲಿ ಸಿಕ್ಕಿಸ್ತಾ ಇದ್ದಾರೆ. ಅದಕ್ಕೆ ಚಿಕ್ಕ ಮಕ್ಕಳಲ್ಲಿ ಇವಾಗ ಹಾರ್ಟ್ ಅಟ್ಯಾಕ್ ಯಾಕೆ ಆಗ್ತಾ ಇದೆ ಅಂತ ಸಂಶೋಧನೆ ಮಾಡ್ತೀವಿ ಅಂತ ಇಲ್ಲಿ ಕೂತ್ಕೊಂಡು ಸಂಶೋಧನೆ ಮಾಡ್ತಾವ್ರೆ. ಎಲ್ಲಿ ಸಂಶೋಧನೆ ಮಾಡ್ತಾರೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಈಗ ಬಂದಿದೆಯಲ್ಲ ಗುರುಗಳೇದು ವಿಚಾರ, ಮೊಬೈಲ್ ಜಾಸ್ತಿ ನೋಡ್ತಿರೋದಕ್ಕೆ ಬರ್ತದೆ. ಅಲ್ಲ, ಹೇಳೋದಕ್ಕೆ ಬೇಕಾದಷ್ಟು ಕಾರಣ ಹೇಳ್ಬೋದು, ಅದೆಲ್ಲ ಸತ್ಯ ಅಲ್ಲ. ಹಾಗಂತ ಆ ಮೊಬೈಲ್ ನೋಡೋಕ್ಕೆ, ಟಿವಿ ನೋಡೋಕ್ಕೆ, ನಿದ್ದೆಗೆಡಕ್ಕೆ ಕಾರಣ ಏನು? ಅದನ್ನ ಹೇಳಿ. ನಾನು ಇದನ್ನು ಚಾಲೆಂಜ್ ಮಾಡಿ ಕೇಳ್ತೀನಿ. ಮಗು ಯಾಕೆ ಟಿವಿ ಅಟ್ಯಾಕ್ ಮಾಡಿ ರಾತ್ರಿ ಎಲ್ಲ ಮಗು ನೋಡುತ್ತೆ? ಹೇಳಿ ಅದಕ್ಕೆ ಉತ್ತರನ. ನಿದ್ದೆ ಬರಲ್ಲ. ನಿದ್ದೆ ಯಾಕೆ ಬರ್ತಾ ಇಲ್ಲ? ಅದಕ್ಕೆ ಉತ್ತರ ಇಲ್ಲ. ಅದೇ ಜಂಕ್ ಫುಡ್ ತಿಂತಾರೆ ಅಲ್ವಾ? ಅಂದ್ರೆ ನಾವು ಕಾರಣಗಳು ಕೊಡ್ತಾ ಹೋಗ್ತಾ ಇದೀವಿ ಹೊರತು ಮೂಲ ಸತ್ಯ ಯಾವುದು ಅಂದ್ರೆ ನಾವು ಯಾವತ್ತೂ ಭೂಮಿಯಲ್ಲಿ ಇರ್ತಕ್ಕಂತಹ, ನಿನ್ನೆ ಹೇಳಿದೆ,
ಭೂಮಿಯಲ್ಲಿ ಇರ್ತಕ್ಕಂತಹ ಲಾವಾರಸ, ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಲಾಲಾರಸ, ಇದೆರಡೂ ಹೊಂದಾಣಿಕೆ ಆಗೋವರೆಗೂ ನಮ್ಮ ದೇಶದಲ್ಲಿ ಆರೋಗ್ಯ ಯಾವ ಕಾರಣಕ್ಕೂ ಇಲ್ಲ. ನಮ್ಮ ಭಾರತ ದೇಶ ಬಿಟ್ಟರೆ ಹೊರದೇಶಕ್ಕೆ ಲೆಕ್ಕ ಹಾಕಿದ್ರೆ 10 ವರ್ಷದಿಂದ 12 ವರ್ಷದ ಮಗು ಹುಟ್ಟಿದ್ರೆ ಕೊಲೆ ಹೆಂಗೆ ಮಾಡೋದು ಅಂತ ಯೋಚನೆ ಮಾಡೋ ಮನಸ್ಥಿತಿ ಇದೆ. ನಮ್ಮ ಭಾರತ ದೇಶ ಮಣ್ಣಿನ ಸೊಗಡು ಹೆಂಗಿದೆ ಅಂದರೆ ಮಕ್ಕಳು ಯೋಚನೆ ಮಾಡ್ತವೆ, ಭಯ ಬೀಳ್ತವೆ. ಹೊರದೇಶಕ್ಕೆ ಹೋಗಿ ದುಡ್ಡಿದೆ, ಶ್ರೀಮಂತಿಗೆ ಇದೆ, ಆದರೆ ಮಾತ್ರ ಇಲ್ಲೇ ಯಾರೂ ಇಲ್ಲ, ತಿನ್ನಲೇಬೇಕು ಮಾತ್ರೆನ. ಅಂಥ ದೇಶ ನಮ್ಮ ದೇಶದಲ್ಲಿ ನಾವು ಹುಟ್ಟಿ ನಾವು ಮಕ್ಕಳಿಗೂ ನ್ಯಾಯ ಕರೆಕ್ಟಾಗಿ ಏನೂ ಕಲಿಸಿಲ್ಲ, ನಾವು ಕರೆಕ್ಟಾಗಿ ಕಲ್ತಿಲ್ಲ ಅಂದರೆ ಯಾವ ಪುರುಷಾರ್ಥಕ್ಕೆ ನಮ್ಮ ಬದುಕಿದೆ ಅಂತ ಲೆಕ್ಕಾಚಾರಕ್ಕೆ ಬರುತ್ತೆ. ಅದಕ್ಕೋಸ್ಕರವಾಗಿ ಪ್ರತಿಯೊಬ್ಬರು ತಿಳ್ಕೋಬೇಕು, ಲಾಲಾರಸ ಯಾಕೆ ಬೇಕು ಅಂದರೆ ನಗುತ್ತಾ ಇರಬೇಕು. ಪ್ರತಿಯೊಬ್ಬರು ಏನು ನಗ್ತಾ ಇರಬೇಕು. ನಗ್ತಾ ಇಲ್ಲ ಅಂದರೆ ಏನಾಗುತ್ತೆ, ಹೃದಯಕ್ಕೆ ತುಂಬ ತೊಂದರೆಯನ್ನು ನಾವು ಕೊಡುತ್ತಿದ್ದೇವೆ. ಹೃದಯಕ್ಕೆ ವ್ಯಾಯಾಮ ಯಾವುದು? ನಗು. ಎಲ್ಲರೂ ಏನು ಮಾಡಬೇಕು? ನಗ್ತಾ ಇರಬೇಕು. ಸುಮ್ಮನೆ ನಗ್ತಾರೆ ಕನ್ನಡಿ ನೋಡಿಕೊಂಡು, ಆದರೆ ನಗ್ತಾನೆ ಇರಿ. ಆದರೆ ಹುಚ್ಚು ಅನ್ಕೊಳ್ತಾರೆ, ಅನ್ಕೊಳ್ಳಿ ಅವರು, ಇನ್ನೂ ಜೋರ ನಗಿ. ಆದರೆ ನಗು ಅಂತಕ್ಕಂಥದ್ದು ಭಗವಂತ ಎಷ್ಟು ಚೆನ್ನಾಗಿ ಕೊಟ್ಟು ಕಳಿಸಿದ್ದಾನೆ ಅಂದರೆ ನಾವು ನಗೋದೇ ಗೊತ್ತಿಲ್ಲ. ಅದಕ್ಕೆ ಮಗು ನೋಡು, ಅಳೋದು ಗೊತ್ತು, ಅದಕ್ಕೆ ನಗೋದು ಗೊತ್ತು, ಆದ್ರೆ ತಾವು ಬುದ್ಧಿ ಕಲೀರಿ. ನಮ್ಗೆ ಅಳೋದು ಗೊತ್ತಿಲ್ಲ, ನಗೋದು ಗೊತ್ತಿಲ್ಲ. ಏನಮ್ಮ? ಹೌದು ಗುರುಗಳೇ. ಮತ್ತೆ ಏನು ಓದ್ಬಿಟ್ಟು ಏನು ಪ್ರಯೋಜನ? ಅದಕ್ಕೆ ಅಳುವುದು ನಗುವುದು ಎರಡನ್ನೂ ಕಲಿಯುವಂತದ್ದು ಮಕ್ಕಳ ಹತ್ರ ನೋಡಿ ಕಲ್ತ್ಕೊಳ್ಳಿ ಅಂದ್ರೆ ಭಗವಂತ ಅಲ್ಲಿದ್ದಾನೆ ಅಂತ ಒಪ್ಕೋಬೋದಲ್ಲ? ಮಗುವಿನ ರೂಪದಲ್ಲಿ ಭಗವಂತ ಬಂದ ಒಪ್ಕೋಬೋದಲ್ಲ? ಇಷ್ಟು ಸತ್ಯ ಅಂತ ಅರ್ಥ ಆಗತ್ತೆ. ಆದ್ರೆ ನಾನು ಹೇಳಿದ ತಕ್ಷಣ ನಿಮಗೆ ಇದೆಲ್ಲ ಸರಿ ಮಾಡ್ಕೊಳಕ್ ಆಗತ್ತಾ, ಕರೆಕ್ಟ್ ಟೈಮ್ ಅವೆಲ್ಲ ಹೋಗಕ್ಕಾಗತ್ತಾ ಅಂತಕ್ಕಂಥ ಪ್ರಶ್ನೆಗಳು ಹಾಕ್ಕೊಂಡ್ರೆ ನೀವೆಲ್ಲ ಅನುಭವಿಸ್ಬೇಕಾಗತ್ತೆ. ಅದನ್ನು ಸರಿಪಡಿಸ್ಕೊಳ್ಳೇಬೇಕು. ಅದು ಸರಿ ಹೋಗದೆ ನಾವು ಚೆನ್ನಾಗಿ ಆಗಕ್ಕಾಗಲ್ಲ, ನೆಮ್ಮದಿಯಾಗಿ ಇರೋಕ್ಕಾಗಲ್ಲ ಅನ್ನೋದೇ ಆದರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಮೂಲತಃ ಇದನ್ನು ನಾಳೆ ಬೆಳಗ್ಗೆನೇ ಆಗಿಬಿಡುತ್ತೆ, ಒಂದು ತಿಂಗಳಿಗೆ ಆಗಿಬಿಡುತ್ತೆ ಅಂತ ಅಂದ್ಕೊಂಡ್ರೆ ಆಗಲ್ಲ. ಅದಕ್ಕೆ ಒಂದು ಶಿಸ್ತಿದೆ, ನಿಯಮ ಇದೆ, ಸಮಯ ಇದೆ. ಇದೆಲ್ಲ ಪಾಲನೆ ಮಾಡ್ತೀನಿ ಅಂದರೆ ಹೇಳ್ಕೊಡೋಣ. ಜೀವನದಲ್ಲಿ ಯಾವತ್ತೂ ಖುಷಿಯಾಗಿರೋದಕ್ಕೇನು ಬೇಕು, ಆರೋಗ್ಯವಾಗಿರೋಕ್ಕೇನು ಬೇಕು, ನಾವು ಸದಾ ನಿಮ್ಮೊಟ್ಟಿಗೆ ಸಿದ್ಧ. ನೀವು ಸಿದ್ಧನಾ? ಯೋಚನೆ ಮಾಡಿ. ಯಾಕೆ ಅಂದರೆ ಜೀವನ ಎಲ್ಲ ಯೋಚನೆ ಮಾಡೋದೇ ಸರಿಯಲ್ಲ. ನಾವು ಏನೇ ಆಗಲಿ ಬೇಗ ನಾವು ಎಷ್ಟು ಸಾಧ್ಯ ಅಷ್ಟು ನೆಮ್ಮದಿಯಾಗಿರೋಕ್ಕೆ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಗುರುಗಳ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ನೇರಪ್ರಸಾರ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ 532, ಮಲತಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ದೂರವಾಣಿ ಸಂಖ್ಯೆ 9148639933 ಅಥವಾ 8618915231 ಅಥವಾ 9108258834.